ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ ಪ್ರವಚನ ಮಾಡೋದಲ್ಲಿ ಎರಡನೇ ಸಂಧಿಯಾದಂಥ ಕರುಣಾ ಸಂಧಿ ಏನಿದೆ ಅದರ 19 ಶ್ಲೋಕಗಳನ್ನು ಈ ಹಿಂದೆ ಶ್ರವಣ ಮಾಡಿದ್ವಿ. ಪಾಪ ಕರ್ಮಗಳನ್ನು ಕ್ಷಮಿಸೋದ್ರಲ್ಲಿ ಭಗವಂತನಿಗೆ ಸಮಾನನಾದವರು ಯಾರಿಲ್ಲ ಅನ್ನುವಂಥ ವರ್ಣನೆ ಅಲ್ಲಿ ಬಂದಿತ್ತು. ಅದಾದ ಬಳಿಕ ಇವತ್ತು ನೋಡಬೇಕಾದಂಥ ಶ್ಲೋಕ ಅಂಗುಟಾಗ್ರದಿ ಜನಿಸಿದ ಅಮರತ ರಂಗಿಣಿಯು ಲೋಕಪ್ರಿಯಗಳಘ ಹಿಂಗಿಸುವ ಲವ್ಯಾಕೃತಾಕಾಶಾಂತ ವ್ಯಾಪಿಸಿದ ಇಂಗಡಲ ಮಗಳೊಡೆಯ ನಂಗೋಪಾಂಗಗಳಲಿಪ್ಪ ಅಮಲ ಅನಂತ ಸುಮಂಗಳಪ್ರದ ನಾಮ ಪಾವನ ಮಾಡ್ತದೇನರಿದು. ಭಗವಂತನ ಅಂಗೋಪಾಂಗಗಳಲ್ಲಿ ಅನೇಕ ನಾಮಗಳಿವೆ. ಆತನ ಪುಣ್ಯ ನಾಮಗಳು ಮತ್ತು ಅನೇಕ ಸದ್ಗುಣಗಳು ಇವೆ. ಅವೆಲ್ಲ ಆ ನಾಮಗಳನ್ನು ಯಾರು ಕೀರ್ತನೆ ಮಾಡ್ತಾರೆ ಮತ್ತು ಆ ಸದ್ಗುಣಗಳನ್ನು ಯಾರು ಅನುಸಂಧಾನ ಮಾಡ್ಕೊಳ್ತಾರೆ ಅವರ ಪಾಪಗಳನ್ನು ಪರಿಹಾರ ಮಾಡ್ತವೆ ಅಂತ ಈ ಪದ್ಯದ ಉತ್ತರಾರ್ಧದಲ್ಲಿ ಹೇಳ್ತಾರೆ. ಆದರೆ ಅದೇನು ದೊಡ್ಡದಲ್ಲ ಅಂತ. ಯಾಕಂದ್ರೆ ಭಗವಂತನ ನಾಮಗಳು ಮತ್ತು ಆ ಭಗವಂತನ ಸದ್ಗುಣಗಳು ಅವುಗಳು ಪಾಪವನ್ನು ಪರಿಹಾರ ಮಾಡೋದೇನು ಆಶ್ಚರ್ಯದ ಸಂಗತಿ ಅಲ್ಲ. ಅವನ ಪಾದದ ಹೆಬ್ಬೆರಳಿಂದ ಹುಟ್ಟಿದಂತಹ ಗಂಗಾ ನದಿ ಏನಿದೆ ಆ ಗಂಗಾ ನದಿಯೇ ಎಲ್ಲ ಲೋಕಗಳ ಪಾಪಗಳನ್ನು ಪರಿಹಾರ ಮಾಡುವಂಥ ಶಕ್ತಿಯನ್ನು ಹೊಂದಿದೆ. ಹಾಗಿರುವಾಗ ಭಗವಂತ ಆತನ ಸದ್ಗುಣಗಳು ಆತನ ನಾಮಗಳು ಈ ಜಗತ್ತಿನ ಪಾಪಗಳನ್ನು ಪರಿಹಾರ ಮಾಡ್ತವೆ ಅಂತನ್ನೋದು ಆಶ್ಚರ್ಯದ ಸಂಗತಿ ಏನಲ್ಲ. ಅಂಗುಟಾಗ್ರದಿ ಜನಿಸಿದ ಅಮರ ತರಂಗಿಣಿಯು, ಅಂಗುಟದ ಅಗ್ರ ಅಂತ ಕಿವಿಭಾಗ, ಅದರಲ್ಲಿ ಜನಿಸಿದಂಥ ಅಮರ ತರಂಗಿಣಿ ಅಂದರೆ ದೇವನದಿ. ತರಂಗಿಣಿ, ಶೈವಲಿನಿ, ಕಠಿಣಿ, ಸಾಧಿನಿ, ಧುನಿ ಅಂತ ಅಮರಕೋಶ. ಅದರಂತೆ ತರಂಗಿಣಿ ಅಂದರೆ ನದಿ, ಅಮರ ತರಂಗಿಣಿ ಅಂದರೆ ಅಮರರು ಅಂದರೆ ದೇವತೆಗಳು. ಆ ದೇವತೆಗಳ ನದಿ ಅಂದರೆ ಗಂಗಾ ನದಿ. ಅದು ಲೋಕತ್ರಯಗಳ ಅಧ ಹಿಂಗಿಸುವಳು. ಈ 3 ಲೋಕಗಳ ಅಧ ಒಂದು ಪಾಪ ಅದನ್ನ ಪರಿಹಾರ ಮಾಡ್ತದೆ. ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದ ಈ ಭಗವಂತ ಎಂಥವನು ಅಂದ್ರೆ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದ್ದಾನೆ. ಅವ್ಯಾಕೃತ ಆಕಾಶ ಮತ್ತು ಭೂತಾಕಾಶ ಅಂತ 2 ಥರದ ಆಕಾಶ. ಅದು ಶಾಸ್ತ್ರದಲ್ಲಿ ಬರುವಂಥ ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಒಂದೇ ಆಕಾಶ. ಈ ಭೂತಾಕಾಶ ಅಂತಂದ್ರೆ ಪಂಚಮಹಾಭೂತದಲ್ಲಿ ಸೇರಿದಂಥ ಒಂದು ಆಕಾಶ. ಈ ಜಗತ್ತಿನ ನಮ್ಮ ಶರೀರ ಮೊದಲಾದಂಥ ವಸ್ತುಗಳ ಉತ್ಪತ್ತಿಗೆ ಕಾರಣೀಭೂತವಾದಂಥ 5 ಮೂಲ ವಸ್ತುಗಳಿವೆಯಲ್ಲ, ಅದರಲ್ಲಿ ಒಂದು ಈ ಭೂತಾಕಾಶ, 5ನೇದು ಅದು ಭೂತಾಕಾಶ ಅಂತ ಕರೀತಾರೆ ಅದನ್ನು. ಇನ್ನು ಅವ್ಯಾಕೃತ ಆಕಾಶ ಅಂತ ಮತ್ತೊಂದಿದೆ, ಅದು ಎಲ್ಲ ಕಡೆ ಇದೆ. ಯಾವುದನ್ನು ಸ್ಪೇಸ್ ಅಂತೀವಲ್ಲ ನಾವು, ಜಾಗ ಅಂತೀವಲ್ಲ, ಆ ಜಾಗಕ್ಕೆ ಅವ್ಯಾಕೃತ ಆಕಾಶ ಅಂತ ಅನ್ನಬೇಕು. ಆ ಅವ್ಯಾಕೃತ ಆಕಾಶಕ್ಕೆ ಹುಟ್ಟಿಲ್ಲ ಮತ್ತು ನಾಶವೂ ಕೂಡ ಇಲ್ಲ. ಅವ್ಯಾಕೃತ ಆಕಾಶ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಪರಮಾತ್ಮ ಇದ್ದಾನೆ ಅಂತ ಅದರ ಅರ್ಥ. ಭೂತಾಕಾಶ ಕಡಿಮೆ ಜಾಗದಲ್ಲಿದೆ, ಅವ್ಯಾಕೃತ ಆಕಾಶ ಹೆಚ್ಚು ಜಾಗದಲ್ಲಿದೆ. ಕಡಿಮೆ ಜಾಗದಲ್ಲಿರುವಂತಹ ಭೂತಾಕಾಶವನ್ನೆಲ್ಲ ಈತ ವ್ಯಾಪಿಸಿಕೊಂಡಿದ್ದಾನೆ. ಪೃಥ್ವಿ, ಅಸು, ತೇಜಸ್ಸು, ವಾಯು, ಆಕಾಶ ಅಂತೇನಂತೀವಲ್ಲ, ಆ ಆಕಾಶವೇ ಭೂತಾಕಾಶ. ಭೂತಾಕಾಶ ಇದ್ದಲ್ಲೆಲ್ಲ ಪರಮಾತ್ಮ ಇದ್ದಾನೆ ಅನ್ನೋದು ದೊಡ್ಡ ಆಶ್ಚರ್ಯ ಅಲ್ಲ. ಯಾಕಂದ್ರೆ ಭೂತಾಕಾಶ ಬಹಳ ಕಡಿಮೆ ಸ್ಥಳದಲ್ಲಿದೆ. ಅವ್ಯಾಕೃತ ಆಕಾಶ ಎಲ್ಲ ಕಡೆ ಇದೆ. ಪಂಚಮಹಾಭೂತಗಳು ಎಲ್ಲಿ ಇಲ್ಲವೋ, ಪಂಚಮಹಾಭೂತಗಳ ಹಿಡಿತ ಎಲ್ಲಿ ಇಲ್ಲವೋ ಅಂತ ಕಡೆ ಎಲ್ಲ ಈ ಅವ್ಯಾಕೃತ ಆಕಾಶ ಇದೆ. ಅದಕ್ಕಾಗಿ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದ ಅಂತ ಪರಮಾತ್ಮನನ್ನು ವರ್ಣನೆ ಮಾಡೋದು ರೀತಿ. ಇಂಗಡಲ ಮಗಳ ಒಡೆಯ ಸಮುದ್ರ, ಆ ಸಮುದ್ರದ ಇಂಗಡಲು ಅಂದ್ರೆ ಸಮುದ್ರ, ಆ ಸಮುದ್ರದ ಮಗಳು ಅಂದ್ರೆ ಲಕ್ಷ್ಮೀದೇವಿ, ಅವಳ ಒಡೆಯ, ಅವಳ ಅಧಿಪತಿ. ಅವನ ಅಂಗೋಪಾಂಗಗಳಲ್ಲಿ ಅವನ ಅಂಗ ಉಪಾಂಗಗಳಲ್ಲಿ, ಕೇವಲ ಅವನ ಪಾದದಲ್ಲಿ ಅಂತಲ್ಲ, ಕೈಯಲ್ಲಿ ಅಂತಲ್ಲ, ತಲೆಯಲ್ಲಿ ಅಂತಲ್ಲ, ಎಲ್ಲ ಅಂಗಗಳಲ್ಲೂ ಇವೆ. ಅಮಲ ಅನಂತ ಸುಮಂಗಳಪ್ರದ ನಾಮ. ಅಮಲ ಅಂದ್ರೆ ದೋಷರಹಿತವಾದದ್ದು, ಅನಂತ ಅಂದ್ರೆ ಕೊನೆ ಇಲ್ಲದ್ದು, ಸುಮಂಗಳಪ್ರದ ಎಲ್ಲ ಥರದ ಕಲ್ಯಾಣವನ್ನ ಭಜನೆ ಮಾಡುವವರಿಗೆ ಕೊಡುವಂಥವು ಅಂಥ ನಾಮಗಳೇನಿವೆ. ಪಾವನ ಮಾಲ್ಪದೇನರಿದು, ಈ ನಾಮಗಳು ಗಂಗಾನದಿಯೇ ನಮ್ಮನ್ನು ಪಾವನ ಮಾಡ್ತದೆ ಅಂತಂದ್ರೆ
ಆ ನಾಮಗಳು ನಮ್ಮನ್ನು ಪಾವನ ಮಾಡೋದಿಲ್ಲೇನೆ? ಗಂಗಾ ನದಿಗಿಂತ ಹೆಚ್ಚಿನ ಮಹತ್ವ ಇದ್ದದ್ದು. ಅದಕ್ಕಾಗಿ ಭಗವಂತನ ಮಹಿಮೆಯಲ್ಲಿ ಹೀಗೆ ಅನುಸಂಧಾನ ಮಾಡ್ಕೊಳ್ಬೇಕು. ನಾಮನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ ಅಂತ ಕೃಷ್ಣಾಮೃತ ಮಹಾರಣದ ಒಂದು ಶ್ಲೋಕ. ಮಧ್ವಾಚಾರ್ಯರಿಂದ ರಚಿತವಾದ ಕೃಷ್ಣಾಮೃತ ಮಹಾರಣವ. ಭಗವಂತನ ನಾಮಕ್ಕೆ ಎಷ್ಟು ಪಾಪಗಳನ್ನು ಪರಿಹಾರ ಮಾಡೋ ಶಕ್ತಿ ಇದೆ ಅಂತಂದ್ರೆ ಅಷ್ಟೆಲ್ಲ ಪಾಪಗಳನ್ನು ಮಾಡಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಅಂತಂತ ದೊಡ್ಡ ದೊಡ್ಡ ಪಾಪಗಳನ್ನು ಅದು ಪರಿಹಾರ ಮಾಡ್ತದಂತೆ. ಆದ್ರೆ ನಮ್ಗೆ ನಾಮಸ್ಮರಣೆ ಮಾಡ್ಬೇಕು ಅಂತ ಮನಸ್ಸು ಬರೋದಿಲ್ಲ. ಅದೇ ಒಂದು ದುರ್ದೈವ ಅಷ್ಟೆ. ಹೀಗೆ ಭಗವಂತನ ನಾಮವೊಂದು ಮಹಿಮೆಯನ್ನು ತಿಳ್ಕೊಂಡು ಆತನ ಮಹಿಮೆಯನ್ನು ಕೊಂಡಾಡಬೇಕು ಅಂತ ಅರ್ಥ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ಮರೇಂದ್ರ ಲೋಕದಿ ಕಾಮಿತಾರ್ಥಗಳೀಗವಲ್ಲದೆ ಸೇವೆ ಮಾಲ್ಪರಿಗೆ ಶ್ರೀಮುಕುಂದನ ಪರಮ ಮಂಗಳ ನಾಮ ನರಕ ಸರಣ ಸಲುಹಿತೋ ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ಕಾಮಧೇನು, ಕಲ್ಪವೃಕ್ಷ ಅಂತೆಲ್ಲ ಇವೆಲ್ಲ, ಚಿಂತಾಮಣಿ ಅಂತಿವೆಲ್ಲ, ಇದು ಎಲ್ಲಾನು ಜಗತ್ತಲ್ಲಿ ಪ್ರಸಿದ್ಧ ಆಗಿರುವಂಥವು. ಏನ್ ಬೇಡಿದ್ರು ಕೊಡ್ತಾವಂತಿವೆಲ್ಲ. ಕಾಮಧೇನು ಅಂತಂದು ಆಕಳು, ಸುಕಲ್ಪತರು ಅಂದ್ರೆ ಒಂದು ಕಲ್ಪವೃಕ್ಷ, ಚಿಂತಾಮಣಿ ಅಂದ್ರೆ ಒಂದು ಮಣಿ. ಇದೇನು ಬೇಡಿದವರಿಗೆ ಅದನ್ನ ಸೇವೆ ಮಾಡಬೇಕು. ಸೇವೆ ಮಾಡಿ ಏನನ್ನೇ ಕೇಳಿದ್ರು ಎಲ್ಲಾನು ಕೊಟ್ಟು ಬಿಡ್ತವೆ ಅಂತ ಪ್ರಸಿದ್ಧಿ ಇದೆ ಶಾಸ್ತ್ರದಲ್ಲಿ. ಆದ್ರೆ ಅದಕ್ಕೊಂದು ಮಿತಿ ಇದೆ. ಅದು ಇಲ್ಲಿ ಭೂಲೋಕದಲ್ಲಿ ಕೊಡೋದಿಲ್ಲ. ಅಲ್ಲಿ ಹೋದಾಗ ಮಾತ್ರ ಕೊಡೋದು. ಅದು ಇಲ್ಲಿ ಬರೋದು ಇಲ್ಲ ಭೂಲೋಕಕ್ಕೆ. ಅದು ಕಾಮಧೇನು ಆಗಲಿ, ಕಲ್ಪವೃಕ್ಷವಾಗಲಿ, ಚಿಂತಾಮಣಿ ಆಗಲಿ ಪುಣ್ಯ ಮಾಡಿ ದೇವಲೋಕಕ್ಕೆ ಹೋದ್ರೆ ಅಲ್ಲಿ ಅದನ್ನ ಸೇವೆ ಮಾಡಿದ್ರೆ ಏನನ್ನಾದ್ರೂ ಕೊಡ್ತದೆ. ಅಷ್ಟು ಬಿಟ್ಟು ಇಲ್ಲಿ ಕೊಡೋದಿಲ್ಲ ಅದು. ಆದರೆ ಭಗವಂತನ ನಾಮ ಏನಿದೆ ಅದು ಬರೇ ಸ್ವರ್ಗಲೋಕದಲ್ಲಿ ಅಂತಲ್ಲ, ಸ್ವರ್ಗ, ನರಕ, ಭೂಲೋಕ, ಬ್ರಹ್ಮಲೋಕ ಎಲ್ಲೆಲ್ಲಿ ವ್ಯಾಪಿಸಲಿಕ್ಕೆ ಸಾಧ್ಯನೋ ಅಲ್ಲೆಲ್ಲ ಕಡೆನೂ ಕೂಡ ಭಗವಂತ ತನ್ನ ಮಹಿಮೆಯಿಂದ ವ್ಯಾಪ್ತನಾಗಿದ್ದು ಅಲ್ಲಿ ಬೇಕಾದವರಿಗೆಲ್ಲವನ್ನೂ ಬೇಕಾದನ್ನು ಕೊಡ್ತಾನೆ. ಶ್ರೀಮುಕುಂದನ ಪರಮ ಮಂಗಳ ನಾಮ ಏನಿದೆಯಲ್ಲ ಅದು ನರಕಸ್ಥರನ್ನು ಸಲುಹಿತು. ಸ್ವರ್ಗಲೋಕದಲ್ಲಿದ್ದವರಿಗೆ, ವೈಕುಂಠದಲ್ಲಿದ್ದವರಿಗೆ ಸುಖ ಕೊಡ್ತಿದೆ ಅನ್ನೋದೊಂದು ದೊಡ್ಡ ಆಶ್ಚರ್ಯ ಅಲ್ಲ. ನರಕದಲ್ಲಿದ್ದವರಿಗೂ ಕೂಡ ಒಂದ್ಸರಿ ಸುಖ ಕೊಟ್ಟಿತ್ತಂತೆ. ಅದೇನಂತಂದ್ರೆ ವಾಯು ಪುರಾಣದಲ್ಲಿ ಹೀಗೊಂದು ಕಥೆ ಇದೆ. ನಾರದರು ಒಂದು ಬಾರಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಹೋದವರು ನರಕ ಕೂಡ ಹೋದ್ರು. ನರಕದ ಸಮೀಪಕ್ಕೆ ಹಾದು ಹೋಗ್ತಾ ಇದ್ರು ನರಕ ಲೋಕದಲ್ಲಿ. ಶಿಲಾಮಾರಸ್ಯ ಮಹತೀಂ ವೀಣಾಮಾದಾಯ ಸುಸ್ವನಾಂ ಸಜಗೌ ಹರಿನಾಮಾನಿ ಭೃಷ ಮುಚ್ಚೈರ್ಮುದಾನ್ವಿತ. ವೀಣೆಯನ್ನು ತೆಗೆದುಕೊಂಡು ಒಂದು ಯಾವುದೋ ಶಿಲೆ, ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ಹಾಡ್ತಾ ಇದ್ದ. ಏನಂತ ಹಾಡ್ತಾ ಇದ್ದ? ಗೋವಿಂದ ನಾರಾಯಣ ವಾಸುದೇವ ಮುಕುಂದ ಕೃಷ್ಣಾಚ್ಯುತ ಮಾಧವೇತಿ ನೃಸಿಂಹ ದೇವೇಶ ಹರೇ ಅಂತ ಹೀಗೆಲ್ಲ ನಾನಾ ರೀತಿಯಾಗಿ ಭಗವಂತನನ್ನ ಆತ ನಾರದ ಹಾಡ್ತಿದ್ದ. ಆ ಹಾಡುವಾಗ ತತ್ವ ನರಕಸ್ಥೆ ಹರಿನಾಮಾಮೃತಂ ಶುಭಂ. ನರಕದಲ್ಲಿ ಬಿದ್ದಿದ್ರಲ್ಲ, ಆ ಕಡೆ ಶಿಕ್ಷೆ ಅನುಭವಿಸ್ತಾ ಇದ್ರು ಅವರು. ಅವರಿಗೆ ನಾರದ ಹಾಡ್ತಿದ್ದು ಕೇಳಿಸ್ತು ದೂರದಿಂದ. ಕೇಳಿದವರು ಉತ್ಪಸ್ಸು ಯಾತನಾಸ್ಥಾನ ಮುಕ್ತ ಪಾಪಾಸ್ತಿ ಸರ್ವಶಃ. ಯಾವ ಜಾಗದಿಂದ ಅವ್ರಿಗೆ ಶಿಕ್ಷೆ ಕೊಡ್ತಿದ್ರಲ್ಲ ಆ ಜಾಗದಿಂದ ಅವಳು ಎದ್ದು ಹೊರಗೆ ಬಂದು ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಭಗವಂತನ ವಿಮಾನವನ್ನು ಏರಿ ಸದ್ಗತಿಯನ್ನು ಪಡ್ಕೊಂಡ್ಬಿಟ್ರು ಅಂತಿದೆ. ತೀರಾ ಭಗವಂತನ ದ್ವೇಷಣೆ ಮಾಡಿ ದುರ್ಯೋಧನಂತವರು ಪಾಪ ಪರಿಹಾರ ಮಾಡ್ಕೊಂಡ್ರು ಅಂತಲ್ಲ, ಅನ್ಬಿಟ್ಟು ಪಾಪ ಮಾಡಿ ನರಕಕ್ಕೆ ಹೋಗಿರ್ತಾರಲ್ಲ ಅಂಥವರೆಲ್ಲ ನರಕದಲ್ಲಿ ಶಿಕ್ಷೆ ಅನುಭವಿಸ್ತಿದ್ರು. ಅವರು ಅಲ್ಲೇ ಇದ್ದಂಥ ನಾರದನ ಸಂಕೀರ್ತನೆಯನ್ನು ಕೇಳಿ ಪಾಪ ಪರಿಹಾರ ಮಾಡಿಕೊಂಡು ಅಲ್ಲಿ ಹೋದ್ರು ಅಂತ ವಾಯುಪುರಾಣದಲ್ಲಿದೆ. ಅದಕ್ಕೆ ನರಕಸ್ಥರನ್ನು ಸಲುಹಿತು. ಕಾಮರದ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿರೋದು. ನರಕದಲ್ಲಿ ಕೂಡ ಅಂಥದೊಂದು ಅಪೂರ್ವವಾದಂಥ ಯೋಗ ಅವರಿಗೆ ಬರ್ತಿತ್ತು. ಇದೊಂದು ವಿಷಯ ನಮ್ಗೆ ಗೊತ್ತಿರಬೇಕು. ನರಕ ಅಂತಂದ್ರೆ ಅದು ಆ ಯಮಲೋಕ ಸಂಯಮನೀಪುರ ಅಂತೆಲ್ಲ ಇದೆಯಲ್ಲ, ಅದು ಯಾವತ್ತು ಜನರಿಗೆ ಶಿಕ್ಷೆಯನ್ನು ಕೊಡುವಂಥ ಸ್ಥಾನ ಮಾತ್ರ ಅಂತ ನಾವು ತಿಳ್ಕೊಂಡಿರ್ತೇವೆ. ಪುಣ್ಯ ಅಂದ್ರೆ ಸ್ವರ್ಗಲೋಕದಲ್ಲೇ ಪುಣ್ಯದ ಫಲ ಅಂದ್ರೆ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅದನ್ನು ಅನುಭವಿಸಲಿಕ್ಕೆ ಅನ್ಕೊಂಡಿರ್ತೀವಿ. ಹಾಗಿಲ್ಲ. ಸಂಯಮನೀಪುರದಲ್ಲಿಯೂ ಯಮನ ಊರಿನಲ್ಲಿಯೂ ಕೂಡ ಸುಖ ಸ್ಥಾನ ಹೊಂದಿದೆ, ದುಃಖ ಸ್ಥಾನ ಹೊಂದಿದೆ. ದುಃಖ ಸ್ಥಾನಕ್ಕೆ ಪಾಪ ಮಾಡಿದವ್ರನ್ನ ಕರ್ಕೊಂಡು ಹೋಗ್ತಾರೆ,
ಸುಖ ಸ್ಥಾನಕ್ಕೆ ಸ್ವರ್ಗಲೋಕದಲ್ಲಿ ಯಾವ ಥರ ಸುಖ ಸಿಗಬೇಕು ಅಷ್ಟಂತ ಇದ್ರು ಸ್ವಲ್ಪ ಕಡಿಮೆ ಆದ್ರೂ ನರಕ ಲೋಕದಲ್ಲಿ ಕೂಡ ಸುಖವನ್ನು ಅನುಭವಿಸುವಂಥ ಒಂದು ವ್ಯವಸ್ಥೆ ಇದೆ. ಈ ಲೋಕದಲ್ಲಿ ಪುಣ್ಯವನ್ನು ಮಾಡಿ ಸತ್ಕರ್ಮವನ್ನು ಮಾಡಿಕೊಂಡವರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಪ್ರತಿಫಲ ಕೊಡುವಂಥ ವ್ಯವಸ್ಥೆ ನರಕದಲ್ಲಿ ಕೂಡ ಒಂದಿದೆ. ಅಂಥ ಜಾಗಕ್ಕೆ ಯಾರು ಅವನು ಈ ನಾರದ ಹೋಗಿರಬೇಕು. ಅಲ್ಲೆಲ್ಲ ಸಮೀಪದಲ್ಲೇ ಇರೋ ಭಾಗ ಆದ್ದರಿಂದ ಈತ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಿದ್ದದ್ದು ಆ ದುಃಖ ಸ್ಥಾನದಲ್ಲಿದ್ದಂಥವ್ರಿಗೂ ಕೇಳಿಸಿತ್ತು. ಅದರಲ್ಲೂ ಅದೃಷ್ಟಶಾಲಿಗಳಾದವರಿಗೆ ಅಂತ ಹೀಗೆ ಅದರ ಅರ್ಥವನ್ನು ಗಮನಿಸಬೇಕು. ನಾಮ ನರಕಸ್ಥರಣ ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿರೋದು. ಅದು ಇದೆಲ್ಲ ದೊಡ್ಡದು. ಪಾಮರರೇ ಪಂಡಿತರು ಅಂತ ಅನ್ಸ್ಕೋತಾರಷ್ಟೇ. ಯಾವುದೋ ಒಂದು ಡಿಗ್ರಿ ಮಾಡಿರ್ತಾರೆ, ಮತ್ತೆ ಯಾವುದೊಂದು ಮಂಗಳ ಮುಗಿಸ್ಕೊಂಡಿರ್ತಾರೆ, ಅದಕ್ಕಾಗಿ ಅವ್ರನ್ನ ಪಂಡಿತರು ಅಂತ ಕರೀತಾರೆ. ಅಷ್ಟು ಬಿಟ್ಟರೆ ಏನು ದೊಡ್ಡ ಪಂಡಿತರು ಇರ್ಲಿಕ್ಕೆ ಸಾಧ್ಯ? ಒಬ್ಬ ಮನುಷ್ಯ ಎಷ್ಟು ದೊಡ್ಡ ಪಂಡಿತ ಇರ್ಲಿಕ್ಕೆ ಸಾಧ್ಯ ಇದೆ? ಅಗಾಧವಾದ ಶಾಸ್ತ್ರ ರಾಶಿಯನ್ನು ಗಣ್ಯ ಇಟ್ಕೊಂಡ್ರೆ ಅಥವಾ ಎಷ್ಟು ದೊಡ್ಡ ಪಂಡಿತ ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಆದರೂ ಪಾಮರದ ಪಂಡಿತರೆನಿಸಿ, ಮೂಲತಃ ಎಲ್ಲರೂ ಪಾಮರರೇ, ಆದರೂ ಅಂಥ ಪಾಮರವರನ್ನು ಪಂಡಿತರನ್ನಾಗಿ ಮಾಡಿ ಅವರಿಗೆ ಪುರುಷಾರ್ಥ ಕೊಡ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲನೂ ಅವ್ರ ಕಡೆಯಿಂದ ಧರ್ಮ ಮಾಡಿಸ್ತದೆ. ಅವ್ರ ಕಡೆಯಿಂದ ಅವ್ರಿಗೆ ಬೇಕಾದಂತಹ ಕಾಮ, ಹೀಕ, ಸುಖ ಎಲ್ಲನೂ ಕೊಡ್ತದೆ. ಅರ್ಥ, ಭಗವಂತನ ನಾಮಸ್ಮರಣೆ ಮಾಡಿದರೆ, ಶಾಸ್ತ್ರದ ಪ್ರವಚನ ಮಾಡಿದರೆ ಅದರಿಂದ ಬೇಕಾದಷ್ಟು ಧನಾಗಮನೂ ಆಗ್ತದೆ. ಕಾಯಬೇಕಷ್ಟೇ, ಒಮ್ಮೆಲೆ ಆಗ್ಲಿಕ್ಕಿಲ್ಲ, ಕಾಯಬೇಕು. ಕೊನೆಗೆ ಮೋಕ್ಷವನ್ನು ಕೊಡ್ತದೆ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಬಲು ನೂ ತನ್ನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದಿನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು ಸದ್ಗುಣವ ಕದ್ದವ ರಘವ ಕದಿವನು ಅನಘನೆಂದೆನಿಸಿ. ಭಗವಂತನಿಗೆ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಭಗವಂತನಿಗೆ ಪೂಜೆ ಮಾಡೋ ಅವಕಾಶ ಒಂದು ವೇಳೆ ಎಲ್ಲರಿಗೂ ಸಿಗ್ಲಿಕ್ಕಿಲ್ಲ. ದೊಡ್ಡ ದೊಡ್ಡ ಕ್ಷೇತ್ರಗಳಿರ್ತವೆ, ಪ್ರತಿಮೆಗಳಿರ್ತವೆ, ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಪೂಜೆ ಮಾಡ್ಲಿಕ್ಕೆ ಅವಕಾಶ ಸಿಗೋದು ಹೇಗೆ? ಆದರೆ ಮಾನಸ ಪೂಜೆ ಮಾತ್ರ ಎಲ್ಲರೂ ಮಾಡಬಹುದು ಅಂತಿದೆ. ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಧ್ಯಾನಸ್ಥರಾಗಿ ಕೂತ್ಕೊಂಡು ಭಗವಂತನಿಗೆ ಇಂತಿಂಥ ಅಭಿಷೇಕ ಮಾಡ್ತಿದ್ದೇನೆ, ಇಂತಿಂಥ ವಸ್ತ್ರಗಳನ್ನು ಉಡಿಸಿದ್ದೇನೆ, ಇಂತಿಂಥ ಪದಾರ್ಥಗಳನ್ನು ಅವನಿಗೆ ನಿವೇದನ ಮಾಡಿದ್ದೇನೆ, ಕೊನೆಗೆ ಹೀಗೆ ಮಂಗಾರತಿ ಮಾಡಿದ್ದೇನೆ, ಷೋಡಶೋಪಚಾರ ಮಾಡಿದ್ದೇನೆ ಅಂತೆಲ್ಲ ಕಲ್ಪನೆ ಮಾಡ್ಕೊಳ್ಬಹುದು. ಹಾಗೆಲ್ಲ ಕೆಲವು ಸ್ತೋತ್ರಗಳಿವೆ, ಶ್ಲೋಕಗಳಿವೆ, ಮಾನಸ ಪೂಜಾ ಪದ್ಧತಿ ಅಂತ ಪದ್ಧತಿನೂ ಇದೆ. ಆ ಥರ ಮಾಡಬೇಕು. ಮನಸ್ಸಿನಲ್ಲಿ ಸುಂದರ ಪದಾರ್ಥಗಳನ್ನು ನೆನೆದು ಕೊಡೆ ನಾವು ಕೊಟ್ಟರೆ ಕೈಗೊಂಡು ಅದನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ವಾಸ್ತವಿಕವಾಗಿ ಕೊಡಲಿಲ್ಲ, ಸುಮ್ಮನೆ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಅಂತ ತಿರಸ್ಕಾರ ಮಾಡೋದಿಲ್ಲ. ಮನಸ್ಸಿನಲ್ಲಿ ಆಲೋಚನೆ ಮಾಡಿದಲ್ಲ, ನಿಮ್ಮ ಮನೆಯಲ್ಲಿ ಒಂದೇ ಹೂವು ಇರ್ಬೋದು, ಮತ್ತು ಎಲ್ಲೆಲ್ಲ ಸುಂದರ ಹೂವುಗಳು ನೀವು ನೋಡಿ ಬಂದಿದ್ದೀರೋ ಅದನ್ನೆಲ್ಲ ನೆನಪು ಮಾಡ್ಕೊಂಡು ಇದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಅನ್ಬೇಕು. ನಿತ್ಯ ಪಂಚಾಮೃತ ಮಾಡ್ಲಿಕ್ಕೆ ಆಗದೇ ಇರ್ಬೋದು, ನಿತ್ಯ ಭಗವಂತನಿಗೆ ಅಭ್ಯಂಗ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಅನುಕೂಲ ಆಗದೇ ಇರ್ಬೋದು. ಇದೆಲ್ಲ ಸುಲಭದ ಕೆಲಸ ಅಲ್ಲ. ನಮ್ಮ ಮನೆಯೊಳಗೆ ಬೇಕಾದಷ್ಟು ಎಣ್ಣೆ ಇದ್ರು ಆ ಭಗವಂತನಿಗೆ ನಿತ್ಯ ಎಣ್ಣೆ ತಿಕ್ಕಿ ಆ ಭಗವಂತನಿಗೆ ಅಭ್ಯಂಗ ಮಾಡಿಸ್ಲಿಕ್ಕೆ ಸಾಧ್ಯ ಏನು? ಅದೆಲ್ಲ ಮಾಡಲಿಕ್ಕೆ ವಿಳಂಬ ಆಗ್ತದೆ. ಮನುಷ್ಯನ ದೈನಂದಿನ ಚಟುವಟಿಕೆಗಳಿಗೆ ವಿಘ್ನ ಬರೋ ಸಾಧ್ಯತೆ ಇರ್ತದೆ. ಅದಕ್ಕೆ ನಿತ್ಯ ಪಂಚಾಮೃತ ಸ್ನಾನ, ಅಭ್ಯಂಗ, ವಿಶಿಷ್ಟವಾದಂಥ ವಸ್ತ್ರಗಳು, ನಾನಾಥದ ಹೂವುಗಳು, ಇದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದ್ದೇನೆ ಅಂತ ಅನುಸಂಧಾನ ಅವರು ಮಾಡ್ಕೊಳ್ಬೇಕು. ಕೊನೆ ಪಕ್ಷ ನೆನೆದು ಕೊಡೆ ಕೈಗೊಂಡು ಅದನ್ನೆಲ್ಲ ಸ್ವೀಕಾರ ಮಾಡಿ ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಜುನದಿ ನಿವಹಗಳಂತೆ ಕೊಟ್ಟು, ಅದಕ್ಕೆ ಪ್ರತಿಫಲವಾಗಿ ಏನು ಕೊಡ್ತಾನೆ? ನೀನು ಮನಸ್ಸಿನಲ್ಲಿ ಮಾತ್ರ ಕೊಟ್ಟಿ, ಆದ್ರೆ ನಾನು ವಾಸ್ತವಿಕವಾಗಿ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನಂತ. ಅವನು ಅತ್ಯಂತ ನೂತನವಾದಂಥ ಗಂಧ, ರಸ, ಹಣ್ಣು ಇವನ್ನೆಲ್ಲ ಹೇಗೆ ಕೊಡ್ತಾನೆ ಅಂದ್ರೆ ಜುನದಿ ನಿವಹಗಳಂತೆ. ಹಾಲಿನ ಹೊಳೆ ಹರಿಸುವ ಒಂದು ಮನೆಯಲ್ಲಿ, ಹಾಗೆ ಪೂಜೆ ಮಾಡುವ ಒಂದು ಮನೆಯಲ್ಲಿ ಜೇನಿನ ಹೊಳೆ ಹರಿತದೆ, ಸುತ್ತಲೂ ಹೊಳೆನೇ ಹರಿದಿತ್ತು. ಹಣ್ಣು ಹಂಪಲುವ ಆತನ ಮನೆಯಲ್ಲಿ ಮಳೆಯಂತೆ ಬಂದು ಬೀಳ್ತವೆ. ಈಗ ಅದನ್ನೆಲ್ಲ ಕೊಟ್ಟು ಅವರನ್ನ ಸದಾ ಸಂತೈಸುವನು. ಏನು ಚಿಂತೆ ಮಾಡಬೇಡ, ಇದನ್ನೆಲ್ಲ ಸ್ವೀಕಾರ ಮಾಡಿ ಸುಖವಾಗಿರುವಂತ ಹೇಳ್ತಾನೆ. ಸದ್ಗುಣಗಳ ಕದ್ದವರ ಅಧಮ ಕದಿವನು. ಸದ್ಗುಣಗಳನ್ನು ನಾವು ಕದಿಲಿಕ್ಕೆ ಪ್ರಯತ್ನ ಪಡಬೇಕು. ಬೇರೆ ಬೇರೆ ಏನನ್ನು ಕದಿಬಾರದು, ಸದ್ಗುಣಗಳನ್ನು ಕದಿಬೇಕಂತೆ. ಸದ್ಗುಣಗಳನ್ನು ಕದಿಯೋದು ಅಂದ್ರೆ ಏನು? ಇತರರಲ್ಲಿರುವಂಥ ಸದ್ಗುಣಗಳು, ಜ್ಞಾನಿಗಳು, ಮಹಾತ್ಮರು, ಸ್ವಯಂ ಭಗವಂತ, ಅವರೆಲ್ಲ ಏನೇನು ಗುಣಗಳಿವೆ ಅಂಥ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು.
ರಾಮಾಯಣ ಮಹಾಭಾರತ ಇತ್ಯಾದಿಗಳು ಶ್ರವಣ ಆಗ್ತಿರ್ತದೆ. ಮತ್ತಾರೋ ಸಾಧುಗಳು ಸತ್ಪುರುಷರು ರಾಘವೇಂದ್ರ ಸ್ವಾಮಿಗಳು ವಾದಿರಾಜರು ಅಂಥವ್ರದ್ದೆಲ್ಲ ಚರಿತ್ರೆ ಶ್ರವಣ ಮಾಡ್ತೀವಿ. ದತ್ತ ಚರಿತ್ರೆ ಪಾರಾಯಣ ಮಾಡ್ತೇವೆ. ಅದರಲ್ಲೆಲ್ಲ ಆ ಮಹಾತ್ಮರು ಹೇಗೆ ನಡ್ಕೊಂಡ್ರು ಅಂತ ಅನ್ನೋದ್ರದ್ದೆಲ್ಲ ವಿಸ್ತಾರವಾದ ವರ್ಣನೆ ಇರ್ತದೆ. ಅದನ್ನೆಲ್ಲ ಶ್ರವಣ ಮಾಡೋದು ಯಾಕೆಂತಂದ್ರೆ ಆ ಗುಣಗಳು ನಮ್ಮಲ್ಲಿ ಸ್ವಲ್ಪ ಆದರೂ ಬರಲಿ ಅಂತ. ಅದು ಎಲ್ಲದಕ್ಕೂ ಆ ಗುರುವಿನ ಚರಿತ್ರೆ ಮತ್ತು ಭಗವಂತನ ಚರಿತ್ರೆ ಇದನ್ನೆಲ್ಲ ಶ್ರವಣ ಮಾಡಿದರೆ ಅದಕ್ಕೆ ದೊಡ್ಡ ಫಲ ಅಂತಿದೆ. ಅದು ಹೇಗೆ ದೊಡ್ಡ ಫಲ ಅಂತಂದ್ರೆ ಸುಮ್ಮನೆ ಶ್ರವಣ ಮಾಡಿ ನಮ್ಮಷ್ಟಕ್ಕೆ ನಾವು ಇದ್ದು ಬಿಟ್ರೆ, ನಾವು ನಿನ್ನೆ ಹೇಗಿದ್ದು ಹಾಗೆ ಇವತ್ತು ಇರ್ತೀವಿ ಅಂತ ಇದ್ದು ಬಿಟ್ರೆ ಅದರಿಂದ ಫಲ ಇಲ್ಲ. ಸುಮ್ಮನೆ ಕಿವಿಗೆ ಒಳ್ಳೆ ನಾಮ ಬಿದ್ದಿದ್ದಷ್ಟೇ ಫಲ ಆಗುತ್ತೆ. ಆದರೆ ಆ ಗುಣಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅವ್ರು ತೋರಿಸಿದಂಥ ಸಂಯಮ ಇದನ್ನೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಯಾವತ್ತು. ಅದನ್ನು ಸದ್ಗುಣದಿಂದ ಕಲಿಯೋದು ಅಂತ ಅದನ್ನಂತಾರೆ. ಎಲ್ಲಿ ಯಾವ ಅಧಿಷ್ಠಾನಕ್ಕೆ ಯಾವ ಭಕ್ತರಿಗೆ ನಮಸ್ಕಾರ ಮಾಡಿದ್ರು, ಯಾವ ಬೃಂದಾವನ ಮತ್ತೆ ಯಾವುದೇ ಪ್ರದೇಶಗಳಿಗೆ ನಮಸ್ಕಾರ ಮಾಡಿದ್ರು, ಅವರಲ್ಲಿರುವಂಥ ಸದ್ಗುಣಗಳನ್ನು ನಾವು ಚಿಂತನೆ ಮಾಡಿ ಅವು ನಮ್ಮನ್ನು ಕೊಡಿ ಅಂತ, ಆ ಗುಣಗಳನ್ನು ನಮಗೂ ಕೂಡ ಕೊಡಿ ಅಂತ ಕೇಳಬೇಕು. ಹೀಗೆ ಅದನ್ನು ಕದಿಯೋದು ಅಂದ್ರೆ ನಾವು ಅದನ್ನು ಸ್ವೀಕಾರ ಮಾಡೋದು ಅಂತ ಅರ್ಥ. ಸದ್ಗುಣಗಳನ್ನು ಯಾರು ಕದ್ದಿರ್ತಾರೆ ಅವರ ಪಾಪಗಳನ್ನು ಈತ ಕದೀತಾನೆ. ಸದ್ಗುಣವ ಕದ್ದವರ ಅಘವ ಕದಿವನು. ಅಘ ಅಂದ್ರೆ ಪಾಪ. ಕದ್ದು ಆ ಮೂಲಕ ತಾನೇನು ಅನ್ಕೋತಾನೆ ಅಂದ್ರೆ ಅನಘ ಅಂತ ಅನ್ಕೋತಾನೆ. ಅವನಿಗೆ ಅನಘ ಅಂತ ಹೆಸರು. ಅಘ ಅಂದ್ರೆ ಪಾಪ. ಆ ಪಾಪ ರಹಿತನಾದವನಿಗೆ ಅನಘ ಅಂತ ಹೆಸರು. ಅದರಿಂದ ಲಕ್ಷ್ಮೀದೇವಿಗೆ ಅನಘ ಅಂತ ಕೂಡ ಹೆಸರಿದೆ. ಕೃಷ್ಣಾಮೃತ ಮಹಾರಣವದಲ್ಲಿ ಹೀಗೊಂದು ಶ್ಲೋಕ: ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾದ್ಯತ ಪಾಪ ಸಂಚಯಂ ಹರತ್ಯ ಶೇಷಂ ಸ್ಮೃತ ಮಾತ್ರ ಏವ. ಈ ಜಗತ್ತಿನಲ್ಲಿ ಕಾರಣಿರ್ತಾರಲ್ಲ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ನಮ್ಮ ವಸ್ತುಗಳನ್ನು ಕದೀತಾರೆ. ಯಾವಾಗ ಕದೀತಾರೆ? ನಾವು ಮೈ ಮರೆತಿದ್ರೆ ನಮ್ಮ ವಸ್ತು ಎಲ್ಲ ಸುತ್ತಮುತ್ತ ಬಿಟ್ಟು ಬಿಟ್ಟಿರ್ತೀವಿ. ಎಲ್ಲಿಟ್ಟಿದ್ದೀವಿ ನಮ್ಗೆ ನೆನಪಿರೋದಿಲ್ಲ. ಸ್ವಲ್ಪ ಏನಾದ್ರು ಅಜಾಗರೂಕರಾಗ್ಬಿಟ್ಟು ಆ ವಸ್ತುನ ಕರ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಭಗವಂತ ಈ ಕಳ್ಳರಿಗಿಂತ ವಿಲಕ್ಷಣವಾದ ಕಳ್ಳ ಅಂತ. ಅವನು ಹೇಗೆ ಅಂತಂದ್ರೆ ನಿಮ್ಮ ಪಾಪದ ಬಗ್ಗೆ ನಿಮ್ಗೆ ಎಚ್ಚರಿಕೆ ಇದೆಯೋ ಇಲ್ಲೋ ಅನ್ನೋ ಮಹತ್ವದ್ದಲ್ಲ. ತನ್ನನ್ನ ಮರಿದೇ ಇದ್ರೆ ಅವನನ್ನು ಮರಿಬಾರ್ದು. ಅವನ ನಾಮಸ್ಮರಣೆಯನ್ನು ಯಾವತ್ತೂ ಮರಿಬಾರ್ದು. ಅವನ ನಾಮಸ್ಮರಣೆಯನ್ನು ಮರೀದೇ ಇದ್ರೆ ನಮ್ಮ ಪಾಪಗಳನ್ನು ಅದಕ್ಕೆ ಕದೀತಾನೆ. ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ. ಅದೆಷ್ಟೋ ಜನ್ಮಗಳಿಂದ ಪಾಪ ಸಂಚಯ ಮಾಡಿ ಕುತ್ಕೊಂಡಿರ್ತೇವೆ. ದೊಡ್ಡ ಖಾತೆನೇ ಇದೆ ನಮ್ಮಲ್ಲಿ. ಅದನ್ನೆಲ್ಲ ಹರತ್ಯ ಶೇಷಂ ಸ್ಮೃತ ಮಾತ್ರ ಏವ. ನೆನಪು ಮಾಡ್ಕೊಂಡು ಅದನ್ನು ಅದು ಅಪಹಾರ ಮಾಡಿಬಿಡ್ತಾನೆ. ಕಳ್ಳರಿಗೆ ನೆನಪು ಮಾಡ್ಕೊಂಡು ಅಪಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ವಸ್ತುವಿನ ಬಗ್ಗೆ ಸ್ವಲ್ಪ ಗಮನ ಇದ್ರೆ ಅದನ್ನ ಅಪಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ನೀವು ಯಾವತ್ತು ಎಚ್ಚರ ತಪ್ತೀರಿ, ನೀವು ಯಾವತ್ತು ನಿದ್ದೆ ಮಾಡ್ತೀರಿ ಅನ್ನೋದನ್ನ ನೋಡ್ತಿರ್ತಾರೆ ಬಸ್ಸು ರೈಲುಗಳಲ್ಲಿ. ಅದು ಇವ್ನು ಹಂಗಲ್ಲ. ನಾನು ಬೇಕಾಷ್ಟು ಪಾಪ ಮಾಡಿದ್ದೇನೆ, ಅಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಅಂತ ನಾವು ಭಗವಂತನ ಕೇಳ್ಕೋಬೇಕು. ನಾನು ಬೇಕಾಷ್ಟು ಪಾಪ ಮಾಡಿದ್ದೇನೆ, ಈ ಪಾಪಗಳನ್ನೆಲ್ಲ ಪರಿಹಾರ ಮಾಡು ಅಂತ ನಮ್ಮ ಪಾಪದ ಬಗ್ಗೆ ನಮ್ಗೆ ಎಚ್ಚರ ಬೇಕು. ಭಗವಂತನ ಅಸ್ತಿತ್ವದ ಬಗ್ಗೆ ಎಚ್ಚರ ಬೇಕು. ಆಗ ಆತ ಆ ಪಾಪಗಳನ್ನು ಕದೀಲಿಕ್ಕೆ ಸುಲಭವಾಗಿ ಅವಕಾಶ ತಾನು ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಆತನ ದೊಡ್ಡ ಚೋರ ಅಂತ ಅನ್ಬೇಕು. ಈಗ ಅವನ ಚೋರ ಅಂತ ಯಾಕಂತಾರಲ್ಲ, ಈ ಚೋರ ಅಂತ ಅನ್ನೋದನ್ನೇ ಆತ ಕೃಷ್ಣನ ಅವತಾರದಲ್ಲಿ ರಾಮನ ಅವತಾರದಲ್ಲಿ ಮಾಡಿ ತೋರಿಸಿದ್ರು. ಎಲ್ಲ ಸಾಂಕೇತಿಕ. ಯಾವುದೋ ಒಂದು ಕ್ರಿಯೆಯನ್ನು ಭಗವಂತ ಮಾಡಿದ ಅಂತಂದ್ರೆ ಅದಕ್ಕೆ ಬರೀ ಬೆಣ್ಣೆ ಕದ್ದ, ಹಾಲು ಮೊಸರು ಕದ್ದ, ಹಣ್ಣು ಕದ್ದ ಇಷ್ಟೇ ಅರ್ಥ ಇರೋದಿಲ್ಲ. ಅದಕ್ಕೆ ಎಲ್ಲದಕ್ಕೂ ಅಧ್ಯಾತ್ಮದ ಅರ್ಥ ಇದೆ. ಅದನ್ನು ಕಲಿಯೋದ್ರ ಜೊತೆಗೆ ಈ ಪಾಪಗಳನ್ನು ಕದೀತಾನೆ. ನಮ್ಮ ಮನಸ್ಸನ್ನು ಆತ ಕದೀತಾನೆ. ಕದ್ದು ತನ್ನಲ್ಲಿ ಸ್ಥಿರವಾಗಿ ಇಟ್ಕೋತಾನೆ ಅಂತ ಅರ್ಥ. ಅದಕ್ಕಾಗಿ ಆತನನ್ನು ಅನಘ ಅಂತ ಕರೀತಾರೆ. ಈ ಕಳ್ಳರಿರ್ತಾರಲ್ಲ ಲೋಕದಲ್ಲಿ, ನಿಮ್ಮ ಮಾಲು ಅವ್ರು ಕದ್ದಾಗ ಅದು ಅವರಲ್ಲೇ ಉಳಿತದೆ. ಆ ಸತ್ತು ಬೇರೆ ಕಡೆ ಹೋಗೋದಿಲ್ಲ. ಆದ್ರೆ ಇವನ್ದೇ ನಮ್ಮ ಪಾಪವನ್ನು ಆತ ಕದ್ರೂ ಕೂಡ ಆತ ಪಾಪಿ ಅಂತ ಅನ್ಸ್ಕೊಳ್ಳೋದಿಲ್ಲ. ಅವನು ಮಾತ್ರ ಪಾಪ ರಹಿತನೇ ಯಾವತ್ತು. ಕದ್ದು ನಿಮ್ಮನ್ನು ಪಾಪ ರಹಿತರನ್ನಾಗಿ ಮಾಡ್ತಾನಷ್ಟೆ. ಅನಘೋ ವಿಜಯೋ ಜೇತ ವಿಶ್ವಯೋನ ಸ್ಮರಣ ವಸು ಅಂತ ವಿಷ್ಣು ಸಹಸ್ರನಾಮ. ಆ ವಿಷ್ಣು ಸಹಸ್ರನಾಮದಲ್ಲಿ ಬಂದಂತಹ ಅನಘ ಅನ್ನುವ ಹೆಸರೆಂದು ಒಂದು ವಿವರಣೆ ಇದೆ. ಅದಕ್ಕಾಗಿ ಅವನನ್ನು ಅನಘ ಅಂತ ಕರೀಬೇಕು. ಹೀಗೆ ಆ ವಿಷ್ಣು ಸಹಸ್ರನಾಮ ಆಗಲಿ ಇತ್ಯಾದಿಗಳನ್ನು ಯಾವನ್ನು ಜಪ ಮಾಡುವಾಗ, ಇಂಥ ಪಾರಾಯಣ ಮಾಡುವಾಗ ಇಂಥ ಎಲ್ಲ ನಾಮ ಅರ್ಥಗಳನ್ನು ಅದಕ್ಕೆ ಹಿಂದೆ ಜೋಡಿಸ್ಕೊಳ್ಬೇಕು. ಹರಿ ಭಗವಂತನದು ವಿಲಕ್ಷಣವಾದಂಥ ವೈಭವ. ಅಂಥ ವೈಭವ ಯಾರೋ ಸಾಮಾನ್ಯರಾದಂಥ ರಾಜರಿಗೆ ಮತ್ತೆ ಯಾರೋ ಆಡಳಿತಗಾರರಿಗೆ, ಚಕ್ರವರ್ತಿಗಳಿಗೆ ಇಲ್ಲವೇ ಇಲ್ಲ. ಅದು ಹೇಗೆಂದ್ರೆ ಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲು ನೂತನ, ಅತಿ ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ, ಜಾತರೂಪೋದರ,
ಭವಾಬ್ಜರೊಳಾತ ಪ್ರತಿಮ ಪ್ರಭಾವ ಧ ರಾತಳದೊಳೆಂಬ ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮಪ್ಪ. ಆ ಭಗವಂತನ ವೈಭವ ಏನಿದೆ ಅದನ್ನ ಇಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಹೋಗ್ತಿದ್ದಾರೆ. ಅವನು ಚೇತನಾಚೇತನ ವಿಲಕ್ಷಣ. ನಾವೆಲ್ಲ ಚೇತನರು ಅಂತ ಅನ್ಸ್ಕೋತೀವಿ. ಚೇತನವನ್ನ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಸ್ಥಿತಿ ಸಂಜ್ಞಾನೆ ಅಂತ ಧಾತು, ಸಂಸ್ಕೃತದ ಧಾತು. ಸ್ಥಿತಿ ಅಂತ ಧಾತುವಿನ ಮೂಲ ರೂಪ, ಸಂಜ್ಞಾನ ಅಂತ ಅರ್ಥ. ಸಂಜ್ಞಾನ ಅಂದ್ರೆ ತಿಳ್ಕೊಳ್ಳೋದು ಅಂತ ಅರ್ಥ. ಜಡವಸ್ತುಗಳು ಏನನ್ನು ತಿಳ್ಕೊಳ್ಳೋ ಶಕ್ತಿ ಇಲ್ಲ, ನಮಗಾದ್ರೂ ತಿಳ್ಕೊಳ್ಳೋ ಶಕ್ತಿ ಇದೆ, ಉಸಿರಾಡೋ ಶಕ್ತಿ ಇದೆ. ಅದಕ್ಕಾಗಿ ಅದನ್ನು ಚೇತನ ಅಂತ ಕರೀತಾರೆ. ಆಮೇಲೆ ಅಚೇತನರು ಅಂತಂದ್ರೆ ಯಾವಕ್ಕೆ ತಿಳ್ಕೊಳ್ಳೋ ಶಕ್ತಿ ಇಲ್ವೋ, ಉಸಿರಾಟವಿಲ್ಲವೋ, ಸ್ಪಂದನ ಇಲ್ಲವೋ ಅವುಗಳನ್ನು ಅಚೇತನ ಅಂತ ಕರೀತಾರೆ. ಈ ಚೇತನಾಚೇತನದಿಂತೂ ಆತ ವಿಲಕ್ಷಣ. ನಮಗೆ ಅಲ್ಪ ಜ್ಞಾನ ಇದ್ರೆ ಆತನ ಮಹಾಜ್ಞಾನ. ಹೀಗೆ ಇವೆಲ್ಲದಕ್ಕಿಂತ ಆತ ಅತ್ಯಂತ ವಿಭಿನ್ನ ಅಂತ ತೋರಿಸ್ತಾರೆ. ನೂತನ ಪದಾರ್ಥಗಳೊಳಗೆ ಬಲು ನೂತನ, ಇದನ್ನು ಗಮನಿಸ್ಬೇಕು. ನಮಗೆ ಹೊಸ ವಸ್ತುಗಳು ಅಂತಂದ್ರೆ ಯಾವತ್ತು ಬಹಳ ಅವ್ರ ಮೇಲೆ ಪ್ರೀತಿ, ಹಳೆ ವಸ್ತುಗಳು ಸ್ವಲ್ಪ ತಿರಸ್ಕಾರ ಮಾಡಿಬಿಡ್ತೀವಿ. ಅವತ್ತು ಆ ಹೊಸದು ಮತ್ತು ಸ್ವಲ್ಪ ಹಳೇದಾಗೋ ತನಕ ಅದು ನಮ್ಮ ಆಕರ್ಷಣೆಗೊಂದು ವಿಷಯ ಆಗಿರ್ತದೆ. ಅವ್ರು ಇವ್ರಿಗೆ ತೋರಿಸ್ತೇವೆ, ಅದನ್ನ ಜೊತೆಯಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಸಂಚಾರ ಮಾಡ್ತೀವಿ. ಅದು ನಡೆದಾಡೋ ವಸ್ತು ಆಗಿರ್ಬೋದು ಅಥವಾ ನಡೆದಾಡದೇ ಇರುವಂಥ ವಸ್ತುನೂ ಆಗಿರ್ಬೋದು, ಯಾವುದೂ ಆಗಿದ್ರು ಸ್ವಲ್ಪ ತೋರಿಸ್ತೇವೆ ಆ ಕಡೆ ಈ ಕಡೆ. ಆದರೆ ಅದಕ್ಕೊಂದು ಕಾಲದ ಮಿತಿ ಇದೆ, ದೇಶದ ಮಿತಿ ಇದೆ. ಎಷ್ಟೇ ಸುಂದರವಾಗಿದೆ ನಮ್ಮ ವಸ್ತು ಅಂತ ನಾವು ಅನ್ಕೊಂಡ್ರು ನಿಂದೇನು ಭಾರಿ, ಆ ದೇಶದಲ್ಲಿ ಇನ್ನೊಂದು ಸುಂದರವಾದ ವಸ್ತು ಇದೆ ಅದನ್ನ ತೋರಿಸ್ತೇವೆ ಬಾ ಮತ್ತೊಬ್ರು ಅಂತಾರೆ. ಇಷ್ಟಕ್ಕಿಂತ ಹೆಚ್ಚಾಗಿ ಯಾವುದನ್ನು ಅತಿ ಸುಂದರ ಅಂತ ಬಹಳ ಹಂಬಲಿಸಿ ಬಂದಿರ್ತೇವಲ್ಲ, ಅದ್ರ ಸೌಂದರ್ಯ ಎಷ್ಟು ದಿವಸ ಉಳಿತೇವೆ? ಭಾಳ ದಿವಸ ನಮ್ಮ ಮನಸ್ಸೇ ಅದ್ರ ಬಗ್ಗೆ ಆಕರ್ಷ ಆಗಿ ಉಳಿಯೋದಿಲ್ಲ. ಒಂದು ದಿವಸ ಸಾಕು ಅಂತ ಅನಿಸ್ತದೆ, ನಿಧಾನವಾಗಿ ಅದ್ರ ಮೇಲೆ ಆಕರ್ಷಣೆ ಕಡಿಮೆ ಆಗ್ತದೆ. ಆದರೆ ಇವನು ಹೇಗೆ ಅಂತಂದ್ರೆ ನೂತನ ಪದಾರ್ಥಗಳೊಳಗೆ ಬಲು ನೂತನ. ಅದು ಎಲ್ಲಾ ನೂತನ ವಸ್ತುಗಳಿಗೂ ಆತ ಇದ್ದಾನೆ, ಅದು ಅತ್ಯಂತ ನೂತನ. ಅವನ ಮೇಲೆ ಆಕರ್ಷಣೆ ಎಂದೂ ಕೊನೆಯಾಗದಂಥ ಆಕರ್ಷಣೆ. ಅದಕ್ಕಾಗಿ ಆತನನ್ನ ಯಾರು ಪೂಜಿಸ್ತಾರೆ, ಆತನ ಸೌಂದರ್ಯವನ್ನು ಯಾರು, ಆತನ ಅದ್ಭುತತ್ವವನ್ನು ಯಾರು ನೋಡಿರ್ತಾರೆ ಅಂಥವರಿಗೆ ಒಂದು ಎಂದೂ ಕೂಡ ನಿರಾಶೆ ಆಗೋದೇ ಇಲ್ಲ. ಬಲು ನೂತನ, ಅತಿ ಸುಂದರಕ್ಕೆ ಸುಂದರ, ಅತ್ಯಂತ ಸುಂದರವಾದಂತಹ ಜಗತ್ತಿನಲ್ಲಿ ವಸ್ತು ಯಾವುದಾದ್ರೂ ಇದ್ರು ಅದಕ್ಕಿಂತ ಇದು ಅತ್ಯಂತ ಸುಂದರ. ರಸಕ್ಕೆ ರಸರೂಪ, ಸಿಹಿ ಮೊದಲಾದ ಎಲ್ಲ ರಸಗಳನ್ನು ನಾವು ಸ್ವೀಕಾರ ಮಾಡ್ತೀವಿ. ಆ ಎಲ್ಲ ರಸಗಳನ್ನು ಸ್ವೀಕಾರ ಮಾಡ್ತೀವಿ. ಆ ರಸಗಳಲ್ಲಿ ಕೂಡ ಒಂದು ಇತಿಮಿತಿ ಇದೆ. ಬಹಳ ಹೊತ್ತು ನಮ್ಮನ್ನದು ಹಿಡಿದು ಇಡೋದಿಲ್ಲ. ಎಷ್ಟೇ ತಿಂದ್ರು, ಎಂಥ ಸಿಹಿ ಪದಾರ್ಥವನ್ನು ಹಸು ತಿಂದರೂ ಕೂಡ ಸ್ವಲ್ಪ ಹೊತ್ತಿನಲ್ಲಿ ಅದರ ಒಂದು ಆಕರ್ಷಣೆಯನ್ನು ಕಡಿಮೆ ಆಗಿಬಿಡ್ತೀವಿ. ಆದರೆ ಆ ಎಲ್ಲ ರಸಗಳಲ್ಲೂ ಆತ ಇದ್ದಾನೆ. ಇಂದು ತನ್ನ ಆಕರ್ಷಣೆಯನ್ನು ಮಾತ್ರ ಎಂದೂ ಕಡಿಮೆ ಮಾಡ್ಕೊಂಡಿಲ್ಲ. ಜ್ಞಾನಿಗಳಿಗೆ ಅವನ ಬಗ್ಗೆ ಇರುವಂತಹ ಆಕರ್ಷಣೆ ಎಷ್ಟು ಕುಂದೋದೇ ಇಲ್ಲ. ಜಾತರೂಪೋದರ ಭವಾದ್ಯರೊಳು ಆತ ಪ್ರತಿಮಾ. ಅವನು ಜಾತರೂಪೋದರ, ಜಾತರೂಪ ಅಂದ್ರೆ ಬಂಗಾರ, ಆ ಜಾತರೂಪೋದರ ಅಂದ್ರೆ ಬ್ರಹ್ಮಾಂಡ. ಆ ಬ್ರಹ್ಮಾಂಡದೊಳಗೆ ಜಾತರೂಪೋದರ, ಜಾತರೂಪ ಅಂದ್ರೆ ಬಂಗಾರ, ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಜಾತರೂಪ ಅಂದ್ರೆ ಬಂಗಾರ, ಜಾತರೂಪೋದರ, ಉದರ ಅಂದ್ರೆ ಗರ್ಭ. ಹಿರಣ್ಯ ಗರ್ಭೋ ಲೋಕೇಶ ಪರಮೇಶ್ವರಿ ಪಿತಾಮಹ ಅಂತ ಚತುರ್ಮುಖ ಬ್ರಹ್ಮನಿಗಿರುವ ಕೆಲವು ಹೆಸರುಗಳು. ಅದಕ್ಕಾಗಿ ಜಾತರೂಪೋದರ ಅಂತಂದ್ರೆ ಹಿರಣ್ಯ ಗರ್ಭ ಬ್ರಹ್ಮ ಅಂತ ಅರ್ಥ. ಭವ ಅಂದ್ರೆ ಈಶ್ವರ ಅಂತ ಅರ್ಥ. ಆದ್ಯರೊಳಗೆ ಆತಕ ಅಲ್ಲ ವ್ಯಾಪಿಸ್ಕೊಂಡಿದ್ದಾನೆ. ಬ್ರಹ್ಮನೊಳಗಿದ್ದು ಬ್ರಹ್ಮ ಅಂತ ಅನ್ಸ್ಕೊಂಡಿದ್ದಾನೆ, ಶಿವನಲ್ಲಿದ್ದು ಶಿವ ಅಂತ ಅನ್ಸ್ಕೊಂಡಿದ್ದಾನೆ. ಅಲ್ಲೆಲ್ಲ ಇದ್ದು ಆತಕ ಅಪ್ರತಿಮ ಪ್ರಭಾವ, ಪ್ರಭಾವಕ್ಕೆ ಕೊನೆನೇ ಇಲ್ಲ. ಧರಾತಳದೊಳು ಎಮ್ಮೊಡನೆ ಆಡುತ್ತಲಿಪ್ಪ. ನಮಗೆಲ್ಲರಿಗೂ ಕೂಡ ಆತ ಜನಕ, ನಮ್ಮಪ್ಪ ಆತ, ನಮಗೆ ಜನಕ. ಆದರೂ ಅವನು ನಮ್ಮ ಜೊತೆ ಆಟ ಆಡ್ತಾನೆ. ತಂದೆ ತಾಯಂದ್ರು ಮಕ್ಕಳ ಜೊತೆ ಹೇಗೆ ಆಟ ಆಡ್ತಾರಲ್ಲ, ಮಕ್ಕಳಿಗೆ ನೋಡೋಕ್ಕಾಗಿ ಆಟ ಆಡ್ತಾರೆ. ಅವರಿಗೆ ನಮ್ಗೆ ಬೇಕಾಗಿರೋದಿಲ್ಲ ಅದು. ಆಯ್ತು ನಾನು ಜೊತೆಗೆ ಆಟ ಆಡ್ತೀನಿ ಬಾ ಅಂತಾರೆ. ಸ್ವಲ್ಪ ರಜೆ ಇದೆ, ವಿಕಾಸ ಅವಕಾಶ ಇದೆ, ನಾನು ಆಟ ಆಡ್ತೀನಿ ಬಾ ಅಂತಾರೆ. ಯಾಕಂದ್ರೆ ಮಕ್ಕಳ ಮನೋವಿಕಾಸಕ್ಕಾಗಲ್ಲ. ತಂದೆ ತಾಯಿ ತಮ್ಮ ಜೊತೆ ಆಡ್ತಾರೆ, ಸ್ವಲ್ಪ ಸಂತೋಷ ಪಡ್ತಾರೆ ಮಕ್ಕಳು. ಆ ಥರ ನಮ್ಮ ಜೊತೆ ಆತ ಈತ ವಿಹರಿಸ್ತಾನೆ. ಬಾಲ ಕ್ರೀಡನ ಕೈಗೆ ಕ್ರೀಡ ತತ್ವಾಭಿರಕ್ಷಿತ. ಸಣ್ಣ ಮಗು ಆಟಿಕೆ ಜೊತೆ ಹೇಗೆ ಆಡ್ತದಲ್ಲ, ಹಾಗೆ ನಮ್ಮೆಲ್ಲರನ್ನು ಆಟಿಕೆ ಗೊಂಬೆಗಳಂತೆ ಮಾಡಿಕೊಂಡು
ಇವತ್ತು ನಿಮಗೆ ಈ ಪದವಿ, ಸ್ವಲ್ಪ ವರ್ಷ ಮುಗಿತು ನಿಮ್ಗೆ ಈ ಪದವಿ, ಹೋಗಿಲ್ಲ ಇನ್ನು ಮತ್ತೊಬ್ಬನಿಗೆ ಪದವಿ ಅಂತ ಹೀಗೆ ಇವ್ರನ್ನೆಲ್ಲ ಆ ಪದವಿ ಚಕ್ರದಲ್ಲಿ ತಿರುಗಾಡಿಸ್ತಿರ್ತಾನೆ. ತನಗೆ ಹೇಗೆ ಇಚ್ಛೆ ಬೇಕೋ ಹಾಗೆ ಮಾಡ್ತಿರ್ತಾನೆ ಅವ್ರನ್ನ. ಸುಂದರಕ್ಕೆ ಸುಂದರ ಅಂತೆಲ್ಲ ಅವನನ್ನ ದಾಸರು ವರ್ಣನೆ ಮಾಡಿದ್ದಾರೆ. ಅದೆಲ್ಲ ಭಾಗವತ, ಮಹಾಭಾರತ ಇತ್ಯಾದಿ ಕಡೆಗಳಲ್ಲಿ ಹರಿವಂಶದಲ್ಲಿ ವರ್ಣನೆ ಹೊಂದಿರುವಂತಹ ಕೃಷ್ಣನ ಮತ್ತು ವಿಷ್ಣುವಿನ ರೂಪ ಏನಿದೆ ಅದರ ಕೆಲವು ರೂಪಾಂತರಗಳಷ್ಟೇ ಇವೆಲ್ಲ. ಪೀತಾಂಬರ ರಸದ್ವಿ ಸಾಕ್ಷಾನ್ಮನ್ಮಥಃ ಸಾಕ್ಷಾದಾವಿರ ಭೂಚ್ಛೌರಿ ಸ್ಮಯ ಮಾನಮುಖಾಂಬುಜಃ. ಆ ಗೋಪಿಕಾಸ್ತ್ರೀಯರೆಲ್ಲ ತುಂಬಾ ಮನಸ್ಸಿಗೆ ಖೇದ ಮಾಡ್ಕೊಂಡು ಕೃಷ್ಣ ಎಲ್ಲಿ ಹೋದ್ನು ಅಂತ ಅಳ್ತಾ ಇದ್ರಂತೆ. ಸಾಸಾ ಮಾವಿರ ಭೂಚ್ಛೌರಿ, ಈಗ ಅವರೆಲ್ಲ ವಿಲಾಪ ಮಾಡ್ತಿದ್ದಾಗ ಅಲ್ಲಿ ಶೌರಿ ಕೃಷ್ಣ ಆವಿರಭೂತ್. ಪೀತಾಂಬರ ಧರಹ, ಪೀತಾಂಬರ ಉಟ್ಕೊಂಡಿದ್ದ. ಸದ್ವಿ, ವನಮಾಲೆಯನ್ನು ಧರಿಸಿದ್ದ. ಸ್ಮಯಮಾನ ಮುಖಾಂಬುಜ, ಲೋಕವನ್ನು ಗೆಲ್ಲುವಂತಹ ಮೋಹಕವಾದ ಮುಗುಳ್ನಗೆ ಅವನ ಮುಖದಲ್ಲಿತ್ತು. ಸಾಕ್ಷಾತ್ ಮನ್ಮಥಃ, ಮನ್ಮಥನಿಗೆ ಆತ ಮನ್ಮಥ, ಮನ್ಮಥನಿಗಿಂತ ಹೆಚ್ಚು ಸುಂದರ. ಹೀಗೆ ಗೋಪಿಗೀತದಲ್ಲಿ ಅವನ ಸೌಂದರ್ಯವನ್ನು ವರ್ಣನೆ ಮಾಡ್ತಾರೆ. ಅಂತ ಕೆಲವು ಶಬ್ದಗಳನ್ನು ದಾಸರು ಬೇರೆ ಬೇರೆ ಶಬ್ದದಿಂದ ತಗೊಂಡಿದ್ದಾರೆ ಅಷ್ಟೇ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದನೆತ್ತಾದರಿಸುವ ರಂಧದಲ್ಲಿ ಹಿಂದೆ ಮುಂದೆ ಎಡಬಲದಿ ಒಳ ಹೊರಗು ಇಂದಿರೇಶನು ತನ್ನವರನೆಂದು ಸಲಹುವ ಆಗಸದ ಓಲೆತ್ತ ನೋಡಿದರು. ತಂದೆ ತಾಯಂದಿರು ತಮ್ಮ ಮಗುವನ್ನ ಹೇಗೆ ಕಾಪಾಡ್ತಾರೆ ಹಾಗೆ ಭಗವಂತ ತನ್ನ ಭಕ್ತರನ್ನು ಕಾಪಾಡ್ತಾನೆ ಅಂತ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯವ ಪರಿಹರಿಸಿ, ಅದಕ್ಕೇನಾದ್ರು ತೊಂದರೆ ಬಂದಿದ್ರೆ, ಮಾನಸಿಕವಾದಂತಹ ದೈಹಿಕವಾದಂತಹ ರೋಗ ಇತ್ಯಾದಿಗಳು ಬಂದಿದ್ರೆ, ಅಪರಿಚಿತವಾದಂತಹ ವಾತಾವರಣ ಇದೆ, ಹುಟ್ಟು ಬಿಟ್ಟಿರ್ತದೆ, ಸುತ್ತಮುತ್ತಲ ಅಪರಿಚಿತವಾದ ಮುಖಗಳು, ಅದನ್ನೆಲ್ಲ ನೋಡಿ ಅದು ಆತಂಕಕ್ಕೊಳಗಾಗಿರ್ತದೆ. ಅದನ್ನ ಎತ್ಕೊಂಡು ಈ ತಂದೆ ತಾಯಿಗಳು ಬಂದಂತ ಭಯವನ್ನು ಪರಿಹಾರ ಮಾಡ್ತಾರೆ. ಭಯ ಪರಿಹಾರ ಮಾಡಿ ನಿಜ ಮಂದಿರದೆ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ಬೇಡಿದನು ಇತ್ತು, ಏನ್ ಬೇಕು ಅದನ್ನು ಕೊಡ್ತಾರೆ. ಇತ್ತು ಆಧರಿಸುವರು, ಅದನ್ನ ಪ್ರೀತಿಸ್ತಾರೆ. ಹಂತದಲ್ಲಿ ಸೌಂದರ್ಯ ಬಹಳ ಅದ್ಭುತವಾದ ರೀತಿಯಲ್ಲಿ ಪ್ರೀತಿಯಿಂದ ಅದನ್ನು ಅವರು ಆಡಿಸ್ತಾರೆ. ಅದರಂತೆ ಇಂದಿರೇಶನು, ಇಂದಿರಾಪತಿ ಅಂತ ಲಕ್ಷ್ಮಿ ಈ ನಾರಾಯಣ ಹಿಂದೆ ಮುಂದೆ ಎಡಬಲದೆ, ಹಿಂದಿದ್ದಾನೆ, ಮುಂದಿದ್ದಾನೆ, ಎಡಗಡೆ ಇದ್ದಾನೆ, ಬಲಗಡೆನೇ ಇದ್ದಾನೆ, ಒಳಗಿದ್ದಾನೆ, ಹೊರಗಿದ್ದಾನೆ. ತನ್ನವರನೆಂದು ಸಲಹುವ, ಅವತ್ತು ಕೂಡ ತನ್ನವರನ್ನು ಆತ ಸಲಹುತ್ತಿರ್ತಾನೆ, ಕಾಪಾಡ್ತಿರ್ತಾನೆ. ಆಗಸದ ಲೆಕ್ಕ ನೋಡಿದರು, ಎಲ್ಲಿ ನೋಡಿದ್ರು ಆತನೇ ಇದ್ದಾನೆ. ಎಲ್ಲಿ ನೋಡಿದ್ರು ಆಕಾಶ ಇದೆಯಲ್ಲ, ಹಿಂದಿದೆ, ಮುಂದಿದೆ, ಕೆಳಗಿದೆ, ಮೇಲಿದೆ, ಒಳಗೂ ಇದೆ. ಈ ಎಲ್ಲಾ ಕಡೆ ಆಕಾಶ ಹೇಗಿರ್ತದಲ್ಲ ಹಾಗೆ ಆತ ಎಲ್ಲಾ ಕಡೆ ಇದ್ದಾನೆ. ಎಲ್ಲಾ ಕಡೆ ಇದ್ದು ನಮ್ಮನ್ನ ಆತ ಸಲಹುತ್ತಾ ಇದ್ದಾನೆ, ಕಾಪಾಡ್ತಿದ್ದಾನೆ. ನೋಡಿ, ಹಿಂದೆ ಮುಂದೆ ಎಡ ಬಲದಿ ಅಂತೆಲ್ಲ ದಾಸರದನ್ನು ವರ್ಣನೆ ಮಾಡಿದ್ದಾರೆ. ಆ ವರ್ಣನೆಯನ್ನ ಹೀಗೆ ತಿಳ್ಕೊಳ್ಬೇಕು. ನಿನ್ನೆ ನಾರಾಯಣ ಉಪನಿಷತ್ತನ್ನ ನಾನು ಓದ್ತಾ ಇದ್ದೆ, ಅದನ್ನು ಹೇಳಿದ್ದೆ ಕೆಲವು ಭಾಗಗಳನ್ನು. ನಿನ್ನೆ ನಾರಾಯಣ ಉಪನಿಷತ್ತು ಇದು ಅಥರ್ವವೇದದಲ್ಲಿ ಬಂದಿರುವಂತಹ ಒಂದು ಉಪನಿಷತ್ತು. ಅಥ ನಿತ್ಯೋ ನಾರಾಯಣ ಬ್ರಹ್ಮ ನಾರಾಯಣ ಶಿವಶ್ಚ ನಾರಾಯಣ ಅಂತ ಓದಿದ್ದೆ. ಅದರಲ್ಲಿ ಇಲ್ಲಿ ಹೀಗಿದೆ: ಯಾವ ಪೃಥ್ವಿಯೌಚ ನಾರಾಯಣ, ಆಕಾಶವೂ ನಾರಾಯಣ, ಅಲ್ಲಿ ಆಕಾಶ ಇದ್ದಾನೆ, ಪೃಥ್ವಿಯಲ್ಲಿ ನಾರಾಯಣ ಇದ್ದಾನೆ, ಕಾಲದಲ್ಲಿ ನಾರಾಯಣ ಇದ್ದಾನೆ, ಕಾಲಶ್ಚ ನಾರಾಯಣ, ದಿಶಶ್ಚ ನಾರಾಯಣ, ಊರ್ಧ್ವಶ್ಚ ನಾರಾಯಣ, ಅಧಶ್ಚ ನಾರಾಯಣ, ಮೇಲ್ಗಡೆ ಇದ್ದಾನೆ, ಕೆಳಗಡೆ ಇದ್ದಾನೆ, ಅಂತರ್ಬಹಿಶ್ಚ ನಾರಾಯಣ, ಒಳಗಿದ್ದಾನೆ, ಹೊರಗಿದ್ದಾನೆ, ನಾರಾಯಣ ಏವೇದಗಂ ಸರ್ವಂ, ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ. ಯದ್ಭೂತಂ ಯಚ್ಚ ಭವ್ಯಂ ಉತಾಂಬ ತತ್ವಶೇಷಾನೋ ಅಂತ ಪುರುಷ ಸೂಕ್ತ ಹೇಳಿದೆ. ಅದರಂತೆ ಯದ್ಭೂತಂ ಯಚ್ಚ ಭವ್ಯಂ, ಹಿಂದೆ ಏನೇನು ಹುಟ್ಟಿತ್ತು ಈ ಜಗತ್ತಿನಲ್ಲಿ ಅಲ್ಲೆಲ್ಲ ಕಡೆ ನಾರಾಯಣ ಇದ್ದ. ಮುಂದೆ ಏನೇನು ಬರೋದಿದೆ ಅಲ್ಲೂ ಆತ ಇರ್ತಾನೆ. ಏಕೋ ನಾರಾಯಣ ನದ್ವಿತೀಯೋ ಅಸ್ತಿ ಕಶ್ಚಿತ್, ಆ ನಾರಾಯಣನೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ.
ಏವಂ ವೇದ ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ. ಇವೆಲ್ಲ ಶಬ್ದಗಳಿಂದ ನಾರಾಯಣನನ್ನೇ ಕರಿಬೇಕು. ಅವನನ್ನೇ ಶಿವ ಬ್ರಹ್ಮ ಇತ್ಯಾದಿ ಶಬ್ದಗಳಿಂದ, ಶಕ್ರ ಅಂದ್ರೆ ಇಂದ್ರನ ಶಬ್ದದಿಂದ ಅವನನ್ನೇ ಕರಿಬೇಕು. ನೀನೇ ಇಂದ್ರ ನೀನೇ ಚಂದ್ರ ಅಂತ ಯಾರನ್ನಾದ್ರು ಹೊಗಳಿದ್ರೆ ನಾರಾಯಣನ್ನೇ ಹೊಗಳಬೇಕು, ಬೇರೆ ಯಾರನ್ನು ಹೊಗಳ ಉಪಯೋಗ ಇಲ್ಲ. ಏವಂ ವೇದ ಏಕೋ ನಾರಾಯಣ ನ ದ್ವಿತೀಯೋಸ್ತಿ ಕಚ್ಚಿತ. ಏವಂ ವೇದ ಇದು ಶಾಸ್ತ್ರದ ರಹಸ್ಯ. ಇದನ್ನ ಯಾರು ತಿಳ್ಕೊತಾರೆ? ಸ ವಿಷ್ಣುರೇವ ಭವತಿ ಸ ವಿಷ್ಣುರೇವ ಭವತಿ 2 ಸರಿ ಹೇಳಿದವನು ಅವನು ವಿಷ್ಣುವೇ ಆಗ್ತಾನೆ, ವಿಷ್ಣುವಿನ ಸಾನ್ನಿಧ್ಯವನ್ನು ಪಡ್ಕೋತಾನೆ. ಹೀಗೆ ನಾರಾಯಣ ಅಂತ ನಾಮದ ಮಹತ್ವ ಏನಿದೆ, ಆತ ಎಲ್ಲೆಲ್ಲಿ ಹೇಗೆ ವ್ಯಾಪಿಸಿದ್ದಾನೆ, ಆತನಿಗೆ ಏನೇನು ವಿಭಿನ್ನ ಹೆಸರುಗಳಿದೆ ಅನ್ನೋದನ್ನು ನಾರಾಯಣ ಉಪನಿಷತ್ತು ಹೇಳಿದೆ. ಅದನ್ನ ಈ ದಾಸರ ಈ 24ನೇ ಪದ್ಯ ಏನಿದೆ ಇದಕ್ಕೆ ಅನುಸಾರವಾಗಿ ಹೊಂದಿಸ್ಕೊಳ್ಬೇಕು. ಆಕಾಶದ ಲೆಕ್ಕ ನೋಡಿದರು. ಆಕಾಶ ಎಲ್ಲೆಲ್ಲಿ ಹೇಗಿರ್ತದಲ್ಲ, ಭಗವಂತನ ವ್ಯಾಪ್ತಿಗೆ ಬೇರೆ ನಿದರ್ಶನ ಸಿಗೋದಿಲ್ಲ. ನಮಗೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದ್ರೆ ಹೇಗಿದ್ದಾನೆ, ಎಲ್ಲಿದ್ದಾನೆ ನಮ್ಗೆ ಸರಿಯಾಗಿ ನಿದರ್ಶನ ಸಿಗೋದಿಲ್ಲ ಮತ್ತು ಸರಿಯಾಗಿ ಅರ್ಥವೂ ಆಗೋದಿಲ್ಲ. ಅದು ಎಲ್ಲ ಕಡೆ ಇದ್ದಾನೆ ಅಂದ್ರೆ ಏನು? ಎಲ್ಲ ಕಡೆ ಗಾಳಿ ಇದ್ದಂಗಿದ್ದಾನೋ, ಆಕಾಶ ಇದ್ದಂಗಿದ್ದಾನೋ, ಕಾಲ ಇದ್ದಂಗಿದ್ದಾನೋ, ಎಲ್ಲ ಕಡೆ ಇದ್ದ ನಾವು ಕೈ ಆಡಿಸಿದವು ಸಿಗೋದಿಲ್ಲ ಯಾಕೆ, ಕಣ್ ಬಿಟ್ಟು ನಮ್ಗೆ ಕಾಣಿಸೋದಿಲ್ಲ ಯಾಕೆ? ಈ 100 ಪ್ರಶ್ನೆಗಳು ನಮಗೆ. ಅದಕ್ಕೆಲ್ಲದಕ್ಕೂ ಆಕಾಶದ ಲೆಕ್ಕ ನೋಡಿದರು. ಆಕಾಶ ಇದೆ, ಆಕಾಶ ಅನುಭವಕ್ಕೆ ಬರ್ತಿದೆ, ಆದರೆ ಇದನ್ನ ಕೈಯಲ್ಲಿ ತೋರಿಸೊಂದು ಆಕಾಶವನ್ನು ತೋರಿಸಲಿಕ್ಕೆ ಬರೋದಿಲ್ಲ. ಕೈಯಿಂದ ಮುಟ್ಲಿಕ್ಕೆ ಬರ್ತದೆ, ಆಕಾಶವನ್ನು ಮುಟ್ಲಿಕ್ಕೆ ಬರೋದಿಲ್ಲ. ಮತ್ತು ಈ ಆಕಾಶ ಅಂತ ಏನಿದೆಯಲ್ಲ ಇದನ್ನು ಅವ್ಯಾಕೃತ ಆಕಾಶ ಅಂತ ತಿಳ್ಕೊಳ್ಬೇಕು. ಹಿಂದೆ ಭೂತಾಕಾಶ ಅವ್ಯಾಕೃತ ಆಕಾಶ ಅಂತ 2 ಆಕಾಶಗಳಿದೆ ಅಂತ ಹೇಳಿದ್ದೆ, ಇದೇ ಒಂದು 3-4 ಶ್ಲೋಕದ ಹಿಂದೆ. ಅದರಲ್ಲಿ ಇಲ್ಲಿ ಆಕಾಶದ ಲೆಕ್ಕ ನೋಡಿದರು ಅಂದ್ರು, ಇದು ಅವ್ಯಾಕೃತ ಆಕಾಶಕ್ಕೆ ಉದಾಹರಣೆ. ಅವ್ಯಾಕೃತ ಆಕಾಶ ಎಲ್ಲಾ ಕಡೆ ಹೇಗಿದೆಯೋ ಹಾಗೂ ಈತನೂ ಇದ್ದಾನೆ. ಅವ್ಯಾಕೃತ ಆಕಾಶ ಯಾವ ಇಂದ್ರಿಯಕ್ಕೆ ಗೋಚರ ಅಂತನ್ನೋದನ್ನು ಶಾಸ್ತ್ರದಲ್ಲೇ ವಿಷ್ಣು ತತ್ವ ನಿರ್ಣಯ ಎಂಬುದಾದ ಗ್ರಂಥಗಳಲ್ಲಿ ವಿಮರ್ಶೆ ಮಾಡ್ತಾರೆ. ಅದು ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಅವ್ಯಾಕೃತ ಆಕಾಶ. ಅಂದ್ರೆ ಬಿಕಾಸ್ ಹೇಳ್ಬೇಕು, ಪೃಥ್ವಿ ಅಪೃಥ್ವಿ ತೇಜಸ್ಸು ವಾಯು ಆಕಾಶ ಅಂತ 5 ಭೂತಗಳಿವೆ. 5 ಭೂತಗಳಲ್ಲಿ ಆಕಾಶ ಅಂತಿದೆಯಲ್ಲ ಭೂತಾಕಾಶ ಅಂತ ಮಹಾಭೂತಗಳಲ್ಲಿ ಸೇರಿದ ಭೂತಾಕಾಶ, ಅದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಭೂತಮ ಪ್ರಸಿದ್ಧಂ ದಿವ್ಯ ದೃಷ್ಟಿಗೋಚರಂ. ಈ ಭೂತಾಕಾಶಕ್ಕೆ ಕಪ್ಪು ಬಣ್ಣ ಇದೆ, ಅದು ದಿವ್ಯ ದೃಷ್ಟಿಗೋಚರಂ. ನಮಗೆ ಆ ಭೂತಾಕಾಶ ಕಣ್ಣಿಗೂ ಕಾಣಿಸೋದಿಲ್ಲ, ನಮಗೆ ಅದು ಅನುಭವಕ್ಕೂ ಬರೋದಿಲ್ಲ. ದಿವ್ಯ ದೃಷ್ಟಿ ಇದ್ದವರಿಗೆ ಯೋಗಿಗಳಿಗೆ ಮಾತ್ರ ತಿಳಿಯುತ್ತದೆ, ಅದು ಅಷ್ಟು ಸೂಕ್ಷ್ಮ ಅಂತವೆಲ್ಲ. ನಮಗೆ ಇವೆಲ್ಲ ಬಾಹ್ಯ ವಸ್ತುಗಳು ಮಾತ್ರ ಕಾಣಿಸೋದು. ನಮ್ಮ ಶರೀರ, ಈ ಕಲ್ಲು, ಗೋಡೆ, ಮಣ್ಣು ಇವೆಲ್ಲ ಬಾಹ್ಯ ವಸ್ತುಗಳು. ಇದನ್ನು ನಾವು ಕೈಯಿಂದ ಮುಟ್ಟಬಲ್ಲೆವು, ಕಣ್ಣಿಂದ ನೋಡಬಲ್ಲೆವು, ಮೂಸಬಲ್ಲೆವು. ಹೀಗೆ ಸ್ಥೂಲ ಜಗತ್ತೇನಿದೆ ಇದನ್ನು ನಾವು ನಮ್ಮ ಇಂದ್ರಿಯಗಳಿಂದ ಅನುಭವಿಸ್ತೇವೆ. ಆದರೆ ಈ ಸ್ಥೂಲ ಜಗತ್ತಿಗೆ ಸೂಕ್ಷ್ಮವಾಗಿ ಪಂಚಮಹಾಭೂತಗಳು, ತನ್ಮಾತ್ರಗಳು ಅಂತೆಲ್ಲ ಇವೆಯಲ್ಲ, ಅವೆಲ್ಲ ನಮ್ಮ ಅರಿವಿಗೆ ನಿಲುಕವಾದ ಸಂಗತಿಗಳು. ಶಾಸ್ತ್ರ ಹೇಳಿದೆ ಕೆಲವು ಎಲಿಮೆಂಟ್ಸ್ ಬರ್ತವೆ. ಹಾಗಾಗಿ ದಿವ್ಯ ದೃಷ್ಟಿ ಇದ್ದವರಿಗೆ ಮಾತ್ರ ತಿಳಿಯುವಂಥದ್ದು ಆ ಭೂತಾಕಾಶ. ಇಲ್ಲಿ ಹೇಳಿದ ಅವ್ಯಾಕೃತ ಆಕಾಶ ಇದೆಯಲ್ಲ, ಇದು ಯಾವ ಇಂದ್ರಿಯಕ್ಕೆ ಗೋಚರ ಅಂದ್ರೆ ನಮ್ಮ ಸಾಕ್ಷಿಗೆ ಗೋಚರ ಅಂತ. ಒಳಗೊಂದು ಇಂದ್ರಿಯ ಇದೆ, ಈಗ ಒಳಗೇನು ಆತ್ಮ ಇದ್ದಾನಲ್ಲ ಇವನನ್ನೇ ಸಾಕ್ಷಿ ಅಂತ ಕರೀತಾರೆ. ಆತ ಕೆಲವು ಸಂಗತಿಗಳನ್ನು ತಿಳ್ಕೊಳ್ಬಲ್ಲ. ಈ ಅವ್ಯಾಕೃತ ಆಕಾಶವು ಕೂಡ ಆ ಸಾಕ್ಷಿಗೆ ಗೋಚರ. ಅದರಂತೆ ಭಗವಂತನು ಕೂಡ ಅವ್ಯಾಕೃತ ಆಕಾಶಕ್ಕೆ ಗೋಚರ. ಈ ಅವ್ಯಾಕೃತ ಆಕಾಶದಂತೆ ಸಾಕ್ಷಿಗೆ ಗೋಚರ. ಈಗಲ್ಲ, ಈಗಿರುವಂಥ ದೋಷಗಳೆಲ್ಲ ಪರಿಹಾರ ಆಗಬೇಕಲ್ಲ, ಅವೆಲ್ಲ ಪರಿಹಾರ ಆದ್ಮೇಲೆ ಗೋಚರ ಆಗ್ತಾನೆ ಅಂತಿದೆ. ಮುಂದೆ ಇಲ್ಲೇ ಬರೋದಿದೆ, ನಾವು ಈ ಹರಿಕಥಾಮೃತ ಸಾರದಲ್ಲಿ ಮುಂದೆ ಅದನ್ನು ನೋಡ್ತೇವೆ. ನಮಗೆ ಯಾಕೆ ಈಗ ಕಾಣಿಸೋದಿಲ್ಲ ಭಗವಂತ ಅಂತಂದ್ರೆ, ನಮಗೆ ಎದುರುಗಡೆ ಒಂದು ಮುಸುಕಿದೆ. ಒಂದು ಮುಸುಕಿರೋದ್ರಿಂದ ನಮಗೆ ಇದು ಯಾವುದೂ ಕಾಣಿಸೋದಿಲ್ಲ. ಒಳಗೆ ಜೀವಾತ್ಮ ಏನಿದ್ದಾನಲ್ಲ, ಆ ಜೀವಾತ್ಮನಿಗೆ ಪರಮಾತ್ಮನ ನೋಡೋ ಶಕ್ತಿ ಇದೆ. ಆ ಜೀವಾತ್ಮನಿಗೆ ಹೊರ ಆವರಣವಾಗಿ ಲಿಂಗದೇಹ ಇದೆ, ಲಿಂಗದೇಹಕ್ಕೊಂದು ಆವರಣವಾಗಿ ಅನಿರುದ್ಧ ದೇಹ ಇದೆ, ಅನಿರುದ್ಧ ದೇಹಕ್ಕೆ ಆವರಣವಾಗಿ ಸ್ಥೂಲ ದೇಹ ಇದೆ. ಇಷ್ಟೆಲ್ಲ ಕವಚ ಎದುರುಗಡೆ ನೀವು ಕಾಣ್ತಿದ್ದೀರ, ಹೌದು. ಆದರೆ ಒಂದು 4 ರಗ್ಗು ನಾನೇ ಹೊತ್ಕೊಂಡು ಕೂತ್ಕೊಂಡ್ಬಿಟ್ರೆ ನನಗೆ ನೀವು ಕಾಣಿಸೋದಿಲ್ಲ. ಅದರಂತೆ ಇದಕ್ಕೆ ಲಿಂಗದೇಹ ಅಂತ ಒಂದು ಆವರಣ ಇದೆ. ಆ ಲಿಂಗದೇಹ ಹೇಗಿದೆ ಅಂತಂದ್ರೆ, ಅದು ನಾವು ಒಳಗೆ ಬನಿಯನ್ನು ಹಾಕೊಳ್ತೀವಲ್ಲ, ಯಾವುದೋ ಒಂದು ವಸ್ತ್ರವನ್ನು ಹಾಕೊಂಡಾಗ ಅದು ನಮ್ಮ ಶರೀರದ ಗಾತ್ರಕ್ಕೆ ಸರಿಯಾಗಿರ್ತದೆ. ಕೈ ಹೇಗಿರ್ತದೋ ಹಾಗೆ ಅದನ್ನ ತಯಾರು ಹಾಗೆ ಮಾಡಿರ್ತಾರೆ. ನಿಟ್ಟೆಡ್ ಕಾಟನ್, ಅದು ನಿಟ್ಟೆಡ್ ಕಾಟನ್ ಆದ್ರಿಂದ ಆಯಾ ಶರೀರದ ಅಳತೆ ತಕ್ಕಂತೆ, ಎದೆಗೆ ತಕ್ಕಂತೆ, ಕಾಲುಗಳಿಗೆ ತಕ್ಕಂತೆ, ಭುಜಗಳಿಗೆ ತಕ್ಕಂತೆ ಹೊಂದ್ಕೊಳ್ಳುವಂತೆ ಅದು ಆ ನಿಟ್ಟೆಡ್ ಕಾಟನ್ ಇಂದ ಬಟ್ಟೆಯನ್ನು ತಯಾರು ಮಾಡಿರ್ತಾರೆ. ಅದರಂತೆ ಲಿಂಗ ದೇಹ ಏನಿದೆ, ಒಳಗಿನ ಜೀವ ಇದ್ದಾನಲ್ಲ ಅವನಿಗೆ ಆವರಣವಾಗಿರ್ತದೆ ಅಂತ
ಯುಕ್ತಿ ಮಲ್ಲಿಕಾರ್ಜುನ ಕೆಲವು ಉದಾಹರಣೆಗಳನ್ನ ಹೇಳ್ತಾನೆ. ಆ ಲಿಂಗದೇಹದ ಬಗ್ಗೆ ಬಂದಾಗ ಮತ್ತೊಂದು ಬಾರಿ ಅದನ್ನು ಹೇಳ್ತೇನೆ. ಇವತ್ತು ಆಕಸ್ಮಿಕವಾಗಿ ನೆನಪಿಗೆ ಬಂತು ಅಂತ ಹೇಳಿದೆ. ಶೇಂಗಾದ ಬೀಜ ಇರ್ತದಲ್ಲ, ಒಳಗೆ ಶೇಂಗಾ ಇರ್ತದೆ. ಅದು ನೀವು ಅಲುಗಾಡಿಸಿ ನೋಡಿದ್ರೆ ಒಳಗಿರುವಂಥ ಬೀಜ ಅನುಭವಕ್ಕೆ ಬರ್ತದೆ. ಅದಕ್ಕೆ ಹೊರಾವರಣವಾಗಿ ಮೇಲಿನ ಸಿಪ್ಪೆ ಇರ್ತದೆ. ಆ ಬೀಜಕ್ಕೆ ಪೂರ ಅಂಟಿಕೊಂಡಿರೋದಿಲ್ಲ, ಅದಕ್ಕೆ ಹೊರಗಿರ್ತದೆ. ಅಂಟಿಕೊಂಡಿರೋದಿಲ್ಲ, ಅದು ಹೊರಗಿದೆ. ಅದರಂತೆ ಈ ಜೀವಾತ್ಮನಿಗೆ ಲಿಂಗದೇಹ ಇದೆ. ಜೀವಾತ್ಮನಿಗೆ ಅಂಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜೀವಾತ್ಮ ಅಂದರೆ ಅಪ್ರಾಕೃತನಾದವನು. ಅಪ್ರಾಕೃತನಾದವನಾದ್ರಿಂದ ಅವನಿಗೆ ಈ ಪ್ರಾಕೃತವಾದದ್ದು ಯಾವುದು ಕೂಡ ಯಾವುದು ಅಂಟಿಕೊಳ್ಳೋದಿಲ್ಲ. ಅವನಿಗೆ ಈ ಲಿಂಗದೇಹವು ಕೂಡ ಪಂಚಮಹಾಭೂತಗಳಿಂದ ಹುಟ್ಟಿದ್ದಲ್ಲ, ಅದು ಅನಾದಿ ಕಾಲದಿಂದ ಇದ್ದದ್ದು. ಆದರೆ ಅದು ಒಂದು ಕಾಲದಲ್ಲಿ ಬಿದ್ದು ಹೋಗುವಂಥದ್ದು. ಪರಮಾತ್ಮನ ಅನುಗ್ರಹ ಬಳಿಕ ಅದು ಹೋಗಬೇಕಾದದ್ದು. ಆದ್ದರಿಂದ ಅದು ಈ ಜೀವಾತ್ಮ ಶರೀರಕ್ಕೆ ಅಂಟಿಕೊಳ್ಳೋದಿಲ್ಲ. ಆದರೆ ಅದೇ ಆಕಾರ ಇದೆ ಅಂತ. ಅದಕ್ಕೆ ಎದೆ ಆಕಾರದಂತೆ ಹೊರಗಿನ ಆ ಲಿಂಗದೇಹದ್ದು ಆಕಾರ, ಭುಜದ ಆಕಾರದಂತೆ, ಕೈಗಳ ಆಕಾರದಂತೆ, ಮುಖದ ಆಕಾರದಂತೆ ಅದಕ್ಕಿದೆ ಅಂತಿದೆ. ಹೀಗೆ ಇಷ್ಟೆಲ್ಲ ಆವರಣ, ಪೂರ್ಣ ಆವರಣ ಇರೋದ್ರಿಂದ ಒಂದು ಲಿಂಗದೇಹ, ಅದ್ರ ಹೊರಗೆ ಅನಿರುದ್ಧ ದೇಹ, ಅದ್ರ ಹೊರಗೆ ಸ್ಥೂಲ ದೇಹ, ಇಷ್ಟೆಲ್ಲ ಇದ್ದಾಗ ಆ ಒಳಗಿನ ಸಾಕ್ಷಿ ಇದೆಯಲ್ಲ ಆತ್ಮ, ಅದು ಪರಮಾತ್ಮ ನೋಡೋದು ಯಾವಾಗ, ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಇವೆಲ್ಲ ಹೋಗಬೇಕು. ಒಂದೊಂದಾಗಿ ಇದೆಲ್ಲ ಹೋಗ್ತಾ ಬಂದರೆ ಅದು ಕಾಣಿಸ್ತದೆ. ಸಾಧನದ ಮೂಲಕ ನಾವು ಹಂತವನ್ನು ಏರ್ತಾ ಹೋದಾಗ ಒಳಗಿರುವಂಥ ಭಗವಂತ ಆ ಜೀವಾತ್ಮನಿಗೆ ನಮ್ಮ ಸಾಕ್ಷಾತ್ಕಾರವನ್ನು ಕೊಡ್ತಾನೆ ಅಂತ ಶಾಸ್ತ್ರ ಇದೆ. ಅದಕ್ಕೆ ಆಗಸದ ಓಲ್ ಅಂದ್ರೆ ಹೋಲ್ ಅಂತ ಅರ್ಥ ಹಳೆಗನ್ನಡಲ್ಲಿ. ಅವ್ಯಾಕೃತ ಆಕಾಶ ಹೇಗೆ ಎಲ್ಲ ಕಡೆ ಇದೆಯೋ ಹಾಗೆ ಭಗವಂತನು ಕೂಡ ಎಲ್ಲ ಕಡೆ ಇದ್ದಾನೆ ಅಂತ ಅದನ್ನ ಗಮನಿಸಬೇಕು. ಒಡಲ ನೆಳಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನೊಂದು ಅರೆಕ್ಷಣ ಬಿಡದೆ ಬೆಂಬಲವಾಗಿ ಭಕ್ತಾಧೀನನೆಂದೆನಿಸಿ ತಡೆವ ದುರಿತೌಘಗಳ ಕಾಮದ ಕೊಡುವ ಸಕಲೇಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮ. ಆ ಭಗವಂತ ಹೇಗೆ ಕಾಪಾಡ್ತಾನೆ ನಮ್ಮನ್ನ. ಅವತ್ತು ಬಾರಿ ಏಕಾದಶಿ ಹೇಳಿದ್ದೆ ಒಂದು ತಿಂಗಳ ಹಿಂದೆ. ಭಗವಂತ ಯಾಕೆ ಕರುಣಾಮಯಿ ಅಂತ ನಾವು ಭಾವಿಸಬೇಕು. ನಮಗೆ ಭಗವಂತ ಕರುಣಾಮಯಿ ಅನ್ನೋದ್ರ ಬಗ್ಗೆ ನಮ್ಗೆ ಭರವಸೆ ಇಲ್ಲ. ಅದರಿಂದ ದೇವರೇನು ನೋಡ್ಕೋತಾನೆ ಎಲ್ಲ ನಾವು ನೋಡ್ಬೇಕಾಗ್ತದೆ. ಜಗತ್ತಿನಲ್ಲಿ ಬಹಳಷ್ಟು ನ್ಯಾಯ ನೀತಿ ಅಂತ ನಂಬಿ ಕೂತ್ರೆ ಜೀವನ ನಡೀಲಿಕ್ಕಿಲ್ಲ. ಸ್ವಲ್ಪ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೇವೆ. ಯಾಕಂದ್ರೆ ಪೂರ್ಣವಾಗಿ ಭಗವಂತನ ಬಗ್ಗೆ ಭರವಸೆ ಇಲ್ಲ. ಅಂಥವರಿಗೆ, ನಮಗೆ ಈ ಶ್ಲೋಕ ಹೀಗೆ ಹೇಳಿದೆ. ಅದು ಹೇಗೆ ನಮ್ಮನ್ನ ಆತ ಕಾಪಾಡ್ತಾನೆ ಅಂತಂದ್ರೆ, ದೇಹದ ನೆರಳಿನಂತೆ. ದೇಹದ ನೆರಳು ಯಾವತ್ತೂ ನಮ್ಮ ಜೊತೆನೇ ಇರ್ತದೆ. ದೇಹ ಎಲ್ಲಿ ಹೋದ್ರೂ ನೆರಳು ಇದ್ದಿದ್ದೆ. ಅದರಂತೆ ಒಂದು ಅರೆಕ್ಷಣವೂ ಬಿಡದೆ ನಮಗಾತ ಬೆಂಬಲನಾಗಿರ್ತಾನೆ. ನಮ್ಮೊಡನೆ ತಿರುಗುವನೊಂದು ಅರೆಕ್ಷಣ ಬಿಡದೆ, ಒಂದು ಕ್ಷಣವೂ ಬಿಡದೆ ತಿರುಗಾಡ್ತಾನೆ. ಬೆಂಬಲವಾಗಿ ಭಕ್ತಾಧೀನನೆಂದೆನಿಸಿ. ಆ ನೆರಳಿನ ಉದಾಹರಣೆ ಯಾಕೆ ಕೊಡ್ತಾರಂದ್ರೆ, ನೆರಳು ನಮ್ಮ ಅಧೀನ, ನಮ್ಮ ಶರೀರದ ಅಧೀನ. ಅದು ನಾವೆಲ್ಲಿ ಹೋಗ್ತೀವೋ ನಮ್ಮ ಹಿಂದೆ ಬರ್ತದಲ್ಲ. ಮತ್ತು ನಮ್ಮ ಶರೀರ ಎಷ್ಟು ದೊಡ್ಡ ಇರ್ತದೆ ಅಷ್ಟೇ ನೆರಳು ಬೀಳ್ತದಲ್ಲ. ಸಾಮಾನ್ಯ ಪರಿಸ್ಥಿತಿಗಳಲ್ಲಿ 5 ಅಡಿ ಮನುಷ್ಯನ ಶರೀರ ಇದ್ರೆ 5 ಅಡಿ, 6 ಅಡಿ ಇದ್ರೆ 6 ಅಡಿ ನೆರಳು. ಅದೇ ಥರ ನೆರಳು ಬೀಳ್ತದೆ. ನೆರಳು ಆ ಶರೀರಕ್ಕೆ ನಾವು ದಪ್ಪ ಇದ್ರೆ ಆ ಶರೀರದ ನೆರಳು ಕೂಡ ದಪ್ಪವಾಗೇ ಬೀಳ್ತದೆ. ಅದರಂತೆ ಅದಕ್ಕಾಗಿ ಭಕ್ತಾಧೀನ ಅಂತ ನೆರಳನ್ನು ಉದಾಹರಣೆ ಕೊಟ್ಟರು. ತಡೆವ ದುರಿತೌಘಗಳ ಯಾವತ್ತೂ ಕಾಪಾಡ್ತಿರ್ತಾನೆ. ದುರಿತ ಅಂದ್ರೆ ವಿಘ್ನಗಳು, ಪಾಪಗಳು. ಆದರೆ ಓಘಗಳು, ಎಷ್ಟೇ ವಿಘ್ನಗಳು ಬರಲಿ ಅದನ್ನೆಲ್ಲ ಆತ ತಡಿತಾನೆ. ನಾವು ಭರವಸೆ ಬೇಕಷ್ಟೇ. ಕಾಮದ, ಅವನಿಗೆ ಹೆಸರೇ ಕಾಮದ ಅಂತ. ಕಾಮ ಪ್ರಭು ಅಂತ ವಿಷ್ಣು ಸಹಸ್ರನಾಮಲ್ಲಿದೆ. ಅಲ್ಲಿ ಕಾಮದ ಅಂತ ಬಂದಿದೆಯಲ್ಲೋ ನನಗೆ ಒಮ್ಮೆಲೆ ಬಾಯಲ್ಲಿ ಬರಲಿಲ್ಲ. ಇಂತೂ ಕಾಮಕೃತ್ ಅಂತಿದೆ ನೋಡಿ. ಕಾಮಕೃತ್ ಕಾಂತಃ ಕಾಮ ಪ್ರಭು, ಕಾಮಪ್ರದ ಅಂತಿದೆ. ಕಾಮಪ್ರದ ಅನ್ನೋದನ್ನ ಕಾಮದ ಅಂತ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಹೀಗೆ ವಿಷ್ಣು ಸಹಸ್ರನಾಮದ ನಾಮ ಅದು. ಕೊಡುವ ಸಕಲೇಷ್ಟಗಳ ಸಂತತ. ಎಲ್ಲ ನಮಗೆ ಅಭೀಷ್ಟಗಳೇನಿವೆ ಅವನ್ನು ಕೊಡ್ತಾನೆ. ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮ. ಆತನ ಮಹಿಮೆಗಳೇನಿದೆ ಅದು ಯಾವತ್ತೂ ಕೂಡ ಮುಗಿಯುವಂಥ ಮಹಿಮೆ ಅಲ್ಲ. ಅದು ನಿತ್ಯ ಹೊಸ ಮಹಿಮೆ, ಹೊಸ ಸಂಗತಿಗಳನ್ನು ಆತ ತೋರಿಸ್ತಿರ್ತಾನೆ. ಹೀಗೆ ಆ ಭಗವಂತ ನೆರಳಿನಂತೆ ನಮ್ಮ ಜೊತೆಗಿದ್ದಾನೆ ಅಂತ ಒಂದು ದೃಷ್ಟಾಂತವನ್ನು ನೆನಪಿಟ್ಕೊಂಡು ನಾವೆಲ್ಲೋದ್ರೂ ಆತ ನಮ್ಮ ಜೊತೆಗಿರ್ತಾನೆ ಅಂತ ಅನ್ನೋದನ್ನ ನಾವು ಭರವಸೆ ಇಟ್ಕೊಂಡು ಮುನ್ನಡಿಬೇಕು ಅಂತ ದಾಸರು
ಈ ವಿಷಯದಲ್ಲಿ ತೋರಿಸ್ತಿದ್ದಾರೆ. ಮುಂದಿನ ಶ್ಲೋಕ ಹೀಗಿದೆ: ಬಿಟ್ಟವರ ಭವಪಾಶದಲ್ಲಿ ಕಟ್ಟುವನು ಬಹು ಕಠಿಣನಿವ, ಶಿಷ್ಟೇಷ್ಟನೆಂದರಿತವರ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ, ಹಿಟ್ಟಿನವನಿವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವ ಇಹ ಪರಂಗಳಲ್ಲಿ. ಯಾರು ಬಿಡ್ತಾರೋ ಅವ್ರನ್ನ ಕಟ್ತಾನಂತೆ, ಯಾರು ಕಟ್ತಾರೋ ಅವ್ರನ್ನ ಬಿಡ್ತಾನಂತೆ ಅಂತ ಒಂದು ವಿಲಕ್ಷಣವಾದ ಚರಿತ್ರ ಒಂದು. ಯಾರು ತನ್ನನ್ನು ಬಿಟ್ಟಿರ್ತಾರಲ್ಲ, ಭಗವಂತನಿಂದ ಏನಾಗಬೇಕಾಗಿದೆ ಅಂತ ಒಂದು ತಿರಸ್ಕಾರ ಮಾಡಿರ್ತಾರಲ್ಲ, ಅಂಥವ್ರನ್ನೆಲ್ಲ ಕಟ್ಟಿ ಬಿಡ್ತಾನೆ. ಎಲ್ಲಿ ಕಟ್ತಾನೆ ಅಂದ್ರೆ ಭವಪಾಶದಲ್ಲಿ, ಸಂಸಾರದ ಪಾಶದಲ್ಲಿ ಕಟ್ಟಿ ಕುಣಿಸ್ತಾ ಇರ್ತಾನೆ. ನಾನು ಹೇಳದಂತೆ ಮಾಡಬೇಕು, ಯಾರನ್ನು ಎಲ್ಲೆಲ್ಲಿರ್ಬೇಕು ಅಲ್ಲೆಲ್ಲಿ ಇಟ್ಟಿರ್ತಾನೆ. ಭವಪಾಶದಲ್ಲಿ ಕಟ್ಟುವನು ಬಹು ಕಠಿಣ ನೀವ, ಅಷ್ಟು ಮೃದು ಮನಸ್ಕ ಅಂತ ತಿಳ್ಕೋಬೇಡಿ. ಬೇಕಾದಷ್ಟು ಕರುಣಾಸಾಗರ ಹೌದು, ಸಿಟ್ಟು ಬಂದ್ರೆ ಬಹು ಕಠಿಣ, ಭಾರಿ ಬಿರುಸಿವನು. ಶಿಷ್ಟೇಷ್ಟನೆಂದು ಅರಿತವರ, ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ, ಶಿಷ್ಟ ಬಂದು ಸಜ್ಜನರು ಸಾಧುಗಳು, ಅವರಿಗೆ ಈತ ಇಷ್ಟ. ಸಾಧುವಿನ ಪ್ರಿಯ, ಭಕ್ತ ಪ್ರಿಯ ಅನ್ನೋ ಕಾರಣಕ್ಕಾಗಿ ಶಿಷ್ಟೇಷ್ಟ ಅಂತ ಒಂದು ಕರೀತಾರೆ. ಕಠಿಣನೂ ಹೌದು, ಶಿಷ್ಟೇಷ್ಟನೂ ಹೌದು. ಯಾರು ಆತನನ್ನ ಸಜ್ಜನರಿಗೆ ಪ್ರಿಯ ಅಂತ ತಿಳ್ಕೊಂಡಿರ್ತಾರಲ್ಲ, ಅವರನ್ನ ಅರಿತವರ ಸದ್ಭಕ್ತ ಪಾಶದಲ್ಲಿ ಕಟ್ಟುವ, ಅವರಿಗೆ ತನ್ನಲ್ಲಿ ಭಕ್ತಿ ಹೆಚ್ಚಾಗುವಂತೆ ಮಾಡ್ತಾನೆ. ನಿತ್ಯ ಭಕ್ತಿ ಹೆಚ್ಚಾಗಿ ತನ್ನವ್ರು ಬಿಟ್ಟೇ ಹೋಗಿರಬಾರದು, ಆ ಥರ ಅವ್ರನ್ನ ನೋಡ್ಕೊಳ್ತಾನೆ. ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದ ಕಾಣಿಸ್ತಿದೆ. ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ. ಯಾವ ಭಕ್ತರು ಭಗವಂತನನ್ನು ಕಟ್ಟಿ ಹಾಕಿರ್ತಾರೆ, ತಮ್ಮ ಭಕ್ತಿ ಅನ್ನೋ ಪಾಶದಿಂದ ಭಗವಂತನನ್ನು ಯಾರು ಕಟ್ಟಿ ಹಾಕಿರ್ತಾರಲ್ಲ, ನಾನು ಭಗವಂತನೇ ಭಕ್ತರನ್ನು ಕಟ್ಟಿ ಹಾಕ್ತಾನೆ ಅಂತ ಹೇಳಿದೆ, ಅರ್ಥ ಸರಿ, ಅಲ್ಲಿ ದಾಸರು ಹಾಗೆ ಹೇಳಿಲ್ಲ. ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ, ಯಾವ ಭಕ್ತರು ಭಗವಂತನನ್ನ ತಮ್ಮ ಭಕ್ತಿ ಅನ್ನೋ ಪಾಶದಿಂದ ಕಟ್ಟಿ ಹಾಕಿರ್ತಾರಲ್ಲ, ಕಟ್ಟಿ ಹಾಕಿದ್ದವರನ್ನ ಆತ ಭವಕಟ್ಟು ಬಿಡಿಸುವ, ಸಂಸಾರದ ಪಾಶಗಳನ್ನ ಆ ಭಕ್ತರಿಗೆ ಆತ ಬಿಡಿಸ್ತಾನೆ, ಬಿಡಿಸಿ ಅವರನ್ನು ಉದ್ಧಾರ ಮಾಡ್ತಾನೆ. ಸಿಟ್ಟಿನವನ್ ಇವನಲ್ಲ, ಬಹಳ ಸಿಟ್ಟಿನ ವ್ಯಕ್ತಿ ಈತ. ರಾವಣನನ್ನು ಕೊಂದು ಬಿಟ್ಟ, ದುರ್ಯೋಧನನ್ನು ಕೊಲಿಸಿದ, ಲಕ್ಷಗಟ್ಟಲೆ ಜನರನ್ನೆಲ್ಲ ಅಕ್ಷೌಣಿ ಸೈನ್ಯ ನಾಶ ಮಾಡ್ತಿದ್ದ, ಬಹಳ ಕ್ರೂರಿ ಅಂತೆಲ್ಲ ತಿಳ್ಕೋಬೇಡಿ. ಯಾರು ತನ್ನನ್ನು ಬಿಟ್ಟಿರ್ತಾರೋ ಅವ್ರ ಬಗ್ಗೆ ಮಾತ್ರ ಅವನಿಗೆ ಸಿಟ್ಟು, ಉಳಿದವ್ರ ಬಗ್ಗೆ ಸಿಟ್ಟಿಲ್ಲ ಅವನಿಗೆ. ಸಿಟ್ಟಿನವನ್ ಇವನಲ್ಲ, ಬಹಳ ಸಮಾಧಾನ ಮನಸ್ಕ ಅಂತ ತಿಳ್ಕೊಳ್ಳಿ. ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯದ ಇಹ ಪರಂಗಳಲ್ಲಿ, ಎಲ್ಲಾ ಥರ ಸೌಖ್ಯಗಳನ್ನು ಕೂಡ ಇಹ ಪರಗಳಲ್ಲಿ, ಯಲೋಕದಲ್ಲೂ ಕೊಡ್ತಾನೆ, ಪರಲೋಕದಲ್ಲೂ ಕೊಡ್ತಾನೆ. ಈ ಸದ್ಭಕ್ತಿ ಪಾಠದಲ್ಲಿ ಕಟ್ಟೋದು ಅಂತ ಏನಿದೆಲ್ಲ, ಭಕ್ತಿ ಪಾಠದಿಂದ ಭಗವಂತನ ಕಟ್ಟಬೇಕು. ಅದೊಂದು ಪಾಠ ಬಿಟ್ರೆ, ಭಕ್ತಿ ಎನ್ನುವಂಥ ಒಂದು ಹಗ್ಗ ಬಿಟ್ರೆ ಇನ್ಯಾವ ಹಗ್ಗಕ್ಕೂ ಕೂಡ ಅಷ್ಟು ಸಿಲುಕೋನಲ್ಲ. ಅದನ್ನು ತನ್ನ ಅವತಾರಗಳಲ್ಲಿ ಯಶೋದೆ ಅವರನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಾಗ ಆ ಮೂಲಕ ಅದು ತೋರಿಸ್ಕೊಂಡಿದ್ದಾನೆ. ತೋರಿಸ್ಕೊಂಡು ಭಕ್ತರಿಗೆ ಒಲಿತಾನೆ ಹೊರತು ಇನ್ಯಾವ ಕಾರಣಕ್ಕೂ ನಾನು ಒಲಿಯೋದಿಲ್ಲ ಅಂತ ಸೂಚನೆ ಮಾಡಿದ್ದಾನೆ. ಇಲ್ಲಿ ಬಿಟ್ಟವರು ಅಂತಿದೆಯಲ್ಲ, ಬಿಟ್ಟವರ ಭವಪಾಶದಲ್ಲಿ ಕಟ್ಟುವನು ಅಂತಿದೆಯಲ್ಲ, ಆ ಬಿಟ್ಟವರು ಅಂದ್ರೆ ಏನು? ತ್ಯಾಗ ಮಾಡೋದು ಅಂತ ಅರ್ಥ. ಭಗವಂತನನ್ನು ತ್ಯಾಗ ಮಾಡಿಬಿಟ್ಟಿದ್ರೆ ಅವ್ರನ್ನ ಆತ ಸಂಸಾರದಲ್ಲಿ ಕಟ್ಟಿ ಹಾಕಿಬಿಡ್ತಾನೆ ಅಂತಿದೆ. ಆ ಕಟ್ಟೋದು ಅಂತನ್ನೋದಕ್ಕೆ ಈ ಕೆಲವು ಶಾಸ್ತ್ರದಲ್ಲಿ ಕೆಲವು ಮಾತುಗಳಿವೆ. ಐತರೇಯ ಉಪನಿಷತ್ತು, ಐತರೇಯ ಉಪನಿಷತ್ತಿನ ಭಾಷ್ಯ, ಅದರಲ್ಲೆಲ್ಲ ಕೆಲವು ಮಾತುಗಳು ಹೀಗಿವೆ. ತ್ಯಾಗಾನಾಮೇವ ಮುಕ್ತಾನಾಂ ತತ್ಕಾದ್ಯೈ ಸಾಧನಂ ತಥಾ ಅಚಿಂತ್ಯ ವಿಭವೇತ್ಯಸ್ಮಿನ್ ಅಸಂಭವ ನಿರೂಪಣಂ ಸಯೇವ ಮುಖ್ಯತಃ ತ್ಯಾಗೋ ವಾಸುದೇವಸ್ಯ ಕೀರ್ತಿತಃ ರಮಾ ಬ್ರಹ್ಮಾದಿಕಾನಾಂ ಚ ತಾರತಮ್ಯಾನ ಭಿದ್ಯತ ಅಂತ. ಹೀಗೆ ಭಗವಂತನನ್ನು ಯಾವ್ಯಾವ ರೀತಿಯಲ್ಲಿ ನಾವು ತ್ಯಾಗ ಮಾಡಬಹುದು ಅಂತನ್ನೋದನ್ನ ಶಾಸ್ತ್ರ ಕೆಲವು ಮಾತುಗಳಲ್ಲಿ ವಿವರಿಸಿದೆ. ಅದನ್ನು ಈಗ ನಾವು ಗಮನಿಸಬೇಕು. ಕೆಲವು ಸರಿ ಭಗವಂತನನ್ನು ನಾವು ಬಿಟ್ಟಿದ್ದೇವೆ ಅಂತ ಅನ್ನೋದು ನಾವು ತಿಳ್ಕೊಳ್ಳೋದೇ ಇಲ್ಲ, ನಮ್ಮ ಅರಿವಿಗೆ ಬರೋದಿಲ್ಲ. ಆದರೆ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಉಪನಿಷತ್ ಹೀಗೆ: ತದಪ್ಪೇತ ದೃಶಿ ಪ್ರೋಕ್ತಂ ಯಸ್ತ್ಯಾಗ ಸಚಿವಿದಂ ಸಖಾಯಂ ನತಸ್ಯ ವಾಕ್ಯಪಿ ಭಾವೋ ಅಸ್ತಿ ಯದೀಂ ಶೃಣೋತ್ಯಲಕಂ ಶೃಣೋತಿ ನಹಿ ಪ್ರವೇದ ಸುಕೃತಸ್ಯ ಪಂಥಾಃ. ಒಬ್ಬ ಋಷಿ ಹೀಗೆ ಹೇಳ್ತಾನಂತೆ. ಋಷಿಗಳು ಉಪನಿಷತ್ತುಗಳೆಲ್ಲ ಕಂಡುಕೊಂಡವರು ಋಷಿಗಳು. ಅವರೆಲ್ಲ ಈ ಉಪನಿಷತ್ತನ್ನು ಓದುವಂಥ ಜನರೇನಿದ್ದಾರಲ್ಲ
ಅವ್ರಿಗೊಂದು ಎಚ್ಚರಿಕೆ ಕೊಡ್ತಾರೆ. ಪರಮಾತ್ಮ ಶರೀರದೊಳಗೆ ಇದ್ದಾನೆ, ನಮಗೆ ನಾನಾ ಥರದ ಉಪಕಾರಗಳನ್ನು ಮಾಡ್ತಿದ್ದಾನೆ. ಆ ಪರಮಾತ್ಮನನ್ನ ಅಯೋಗ್ಯರಿಗೆ ಉಪದೇಶ ಮಾಡಬೇಡಿ. ಯಾರು ಭಕ್ತಿಯಿಂದ ಬಂದು ಕೇಳ್ತಾರೆ ಅಂಥವ್ರಿಗೆ ಉಪದೇಶ ಮಾಡಿ. ಅದು ಬಿಟ್ಟು ಅಯೋಗ್ಯರಿಗೆ ಉಪದೇಶ ಮಾಡಿಬಿಟ್ರೆ ಅದು ಆ ಭಗವಂತನನ್ನ ತ್ಯಾಗ ಮಾಡಿದಂತೆ. ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದೇ ಇದ್ರೆ ನೀವು ಕಲಿತ ಶಾಸ್ತ್ರ ಎಲ್ಲ ವ್ಯರ್ಥ ಆಗ್ತದೆ. ನಿಮ್ಮದು ಗುರುಗಳದು ಸುಮ್ಮನೆ ಯಾರ್ಯಾರು ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ರೆ. ಅದಕ್ಕೆ ಅದು ಹಿಂದೊಂದ್ಸರಿ ಅನೇಕ ಬಾರಿ ಹೇಳಿದ್ದೆ, ವಿನೋದಕ್ಕಾಗಿ ಹೇಳಿದ್ದೆ. ನಾ ಅಸಂವತ್ಸರ ವಾಸಿನೇ ದೂಯ ಹೇಳಿ ಅಂತ ಹೇಳಿಬಿಟ್ಟು ಕೂಡಲೇ ಹೇಳಬಾರ್ದು. ಒಂದು ವರ್ಷ ಹಾಗೆ ಏನೋ ನೋಡೋಣ, ಅಷ್ಟು ಕೇಳಲೇಬೇಕು ಅಂತ ಅಪೇಕ್ಷೆ ಇದ್ರೆ, ದೃಢವಾದ ಶ್ರದ್ಧೆ ಇದ್ರೆ ಒಂದು ವರ್ಷ ನಮ್ಮಲ್ಲಿರುವ ನಮ್ಮ ಜನಕಾಯಿ ಗುರುಪತ್ನಿ ಸೇವೆ ಮಾಡು ಅಂತ ಹೀಗೆಲ್ಲ ಗುರುಗಳು ಶಿಷ್ಯ ಸೇವೆ ಮಾಡಿಸ್ಕೊತಿದ್ರು. ಸೇವೆ ಎಲ್ಲ ಮಾಡಿಸ್ಕೊಂಡು ಸೇವೆ ಒಂದು ವರ್ಷ ಆಗೋದ್ರೊಳಗೆ ಏನು ಗುರುಗಳು ಬರೀ ಸೇವೆನೇ ಮಾಡಿಸ್ಕೊತಿದ್ದಾರೆ, ಏನು ಹೇಳ್ಕೊಡ್ತಿಲ್ಲ ಅಂತ ನಾನು ನಿರಾಶೆಯಾಗಿ ಓಡಿ ಹೋಗ್ಬಿಟ್ರೆ ಅದ್ರ ಹೋಗಲಿಲ್ಲ, ಶಾಸ್ತ್ರದ ಉದ್ದೇಶದಿಂದ ಅಯೋಗ್ಯ ಅಂತ ಒಂದು ಬಿಟ್ಟು ಬಿಡ್ತಿದ್ರು. ಅಷ್ಟೆಲ್ಲ ಕಷ್ಟನ ಸಹಿಸ್ಕೊಂಡು ಯಾರಾದ್ರೂ ಇದ್ದರೆ ಅವರು ವಿದ್ಯೆ ಉಪದೇಶ ಮಾಡ್ತಿದ್ರು. ಅವು ಕೆಲವು ಮಾತುಗಳಿವೆ, ಉಪಮನ್ಯು ಆರೋಣಿ ಅಂತ ಹೀಗೆಲ್ಲ ಕೆಲವು ಮಾತುಗಳು ಬರ್ತಾರೆ. ಶ್ವೇತಕೇತು ಉದ್ದಾಲಕ ಅಂತ ಮಹಾಭಾರತದಲ್ಲಿ ಅದು ಬರೋದಿದೆ. ಎಲ್ಲ ಹೆಸರುಗಳು ಸಂದರ್ಭ ನನಗೆ ಸ್ಪಷ್ಟವಾಗಿ ನೆನಪಿಗೆ ಬರ್ತಿಲ್ಲ. ಮಹಾಭಾರತದ ಮುಂದೆ ಹೇಗೋ ನಾವು ಶ್ರವಣ ಮಾಡೋರೇ ಇದ್ದೇವೆ. ಎಂತೆಂಥ ಕನಸಕ್ಕೆ ಗುರುಗಳು ಶಿಷ್ಯರನ್ನು ನೇಮಿಸ್ತಿದ್ರು ಅಂದರೆ, ಹೋಗು ನನ್ನ ಜಮೀನಿದೆ, ಆ ಜಮೀನಿಗೆ ಹೋಗಿ ಕಾಲುವೆ ಕಟ್ಟು, ನೀರು ಹಾಯ್ತಾ ಇದೆ, ಗಚ್ಚ ಕೇದಾರ ಕಂಡಂ ಬನಾನ, ಆ ಕಾಲುವೆ ಕಟ್ಟಿ ನೀರು ಹಾಯ್ಕೊಂಡು ಕಳಿಸ್ತದೆ. ಒಬ್ಬ ಶಿಷ್ಯ ಅಲ್ಲೆಲ್ಲೋ ಹೋಗಿ ಕಾಲುವೆ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟ. ಸುಳ್ಗಾವಲಿ ಅಂತೆಲ್ಲ ಇರ್ತಾವಲ್ಲ, ಅಲ್ಲಿ ಹೋಗಿ ಎಷ್ಟು ಮಾಡಿದ್ರು ಆ ಕಾವಲಿ ನಿಲ್ತಾ ಇಲ್ಲ. ಕೊನೆಗೆ ಆ ಶಿಷ್ಯ ತಾನೇ ಅಲ್ಲಿ ಮಲ್ಕೊಂಡ್ಬಿಟ್ಟಂತೆ. ತಾನೇ ತನ್ನ ಮೈಯಲ್ಲಿ ಒಡ್ಡಿ ಆ ಒಂದು ಕಾವಲಿಯ ಮೂಲಕ ನೀರು ಸರಾಗವಾಗಿ ಹೋಗುವಂತೆ ಮಾಡಿದ ಅಂತ ಒಂದು ಕಡೆ ಮಹಾಭಾರತ ಹೇಳ್ತಾರೆ. ಇಷ್ಟೆಲ್ಲ ನಾನಾ ಥರದ ಪರೀಕ್ಷೆಗಳು. ಏನು ಅವನೊಬ್ಬ ಎಲ್ಲ ದನ ಕಾಯಿಸಿ ಕಳಿಸ್ತಿದ್ದ, ಏನೂ ತಿನ್ನಬೇಡ ಅಂತ ಹೇಳಿದಂತೆ ಗುರುಗಳು. ಇವ್ರು ಅಲ್ಲಿ ಭಿಕ್ಷೆ ಬೇಡಿ ತಿಂತಿದ್ದ. ಗುರುಗಳು ಏನೂ ತಿನ್ನಬೇಡ ಅಂತ ಅನ್ನೋದನ್ನು ಮೊದಲು ಇಷ್ಟ ಗಮನಿಸಿರಲಿಲ್ಲ. ಕೊನೆಗೆ ಏನೂ ತಿನ್ನಬೇಡ ಅಂತ ಹೇಳಿದ್ರು, ನನಗೆ ತಂದು ಕೊಡುವಂದ್ರೆ ಭಿಕ್ಷೆ ಬೇಡಿ ತಿನ್ನೋದು ಗುರುಗಳಿಗೆ ತಂದು ಕೊಡ್ತಿದ್ದ. ಕೊನೆಗೆ ಅದು ದನ ಕಾಯ್ತಿದ್ದ. ಕೊನೆಗೆ ಏನು ಮಾಡ್ತಿದ್ದ ಅಂದರೆ ಹಸುಗಳು ಹಾಲು ಕುಡ್ತಿದ್ದ. ಏನಪ್ಪ ಏನೂ ತಿಂತಿಲ್ಲ, ಎಲ್ಲ ನನಗೆ ತಂದು ಕೊಡ್ತಿದ್ದಿ, ಆದರೂ ಆರಾಮಾಗಿದ್ದೀರಾ, ದಕ್ಷ ಪುಟ್ಟನಾಗಿದ್ದೀರಾ, ಏನು ಮಾಡ್ತಿದ್ದಿ? ಇಲ್ಲ, ಹಾಲು ಕುಡಿತಿದ್ದೇನೆ. ನನ್ನ ದನದ ಹಾಲು ನೀನು ಹಾಕಿ ಕೊಡಬೇಕು, ಕುಡಿಬೇಡ. ಸರಿ, ಹಾಲು ಕುಡಿತಿದ್ದಿಲ್ಲ. ಕೊನೆಗೆ ಹಾಗೆ ದನ ಕಾಯ್ದ. ಇನ್ನೂ ಆರಾಮವಾಗೇ ಇದ್ದ ಶಿಷ್ಯ. ಏನು ಮಾಡ್ತಿದ್ದ ಅಂದರೆ ಆ ಕರುಗಳ ಬಾಯಲ್ಲಿ ನೊರೆ ಬರ್ತದಲ್ಲ, ಅದನ್ನು ನೆಕ್ಸ್ಟ್ ನಿಂತು ಇನ್ನೂ ಹೇಗೆ ಆರಾಮಾಗಿದ್ದೆ ಅಂದರೆ, ಗುರುಗಳೇ ನೀವು ಹೇಳಂತೆ ಭಿಕ್ಷೆ ಬೇಡ್ತಿಲ್ಲ, ಹಾಲು ಕುಡಿತಿಲ್ಲ, ನೊರೆನೇ ನೆಕ್ಸ್ಟ್ ಬೆಳೆಸ್ತಿದ್ದೇನೆ. ಏನು ಆ ನೊರೆ ಅಂದರೆ ಅದು ಆ ಕರುಗಳ ಸತ್ತು, ಅದನ್ನು ನೀರು ಕುಡಿತಿದ್ದೆ, ಅದನ್ನು ಕುಡಿಬೇಡ. ಸರಿ, ನೊರೆನೂ ತಿನ್ನೋದನ್ನು ಬಿಟ್ಟ. ಕೊನೆಗೆ ಹಸಿವಿನಿಂದ ಕೆಂಗಟ್ಟು ಅಲ್ಲಿ ಯಾವುದೋ ಒಂದು ಅರ್ಕಪತ್ರ, ಅದು ಎಕ್ಕೆಯಲ್ಲೇನೋ ಮತ್ತೊಂದು ಏನೋ ತಿಂದ ಅಂತಿದೆ, ಮುಂದೆ ಬರ್ತದೆ ಅದೆಲ್ಲ. ಅವ್ನು ತಿಂದಾಗ ಅವನು ಕಣ್ಣೇ ಹೋಯ್ತಂತೆ. ಮತ್ತೊಂದು ಯಾವುದೋ ಗಿಡವೋ ಇದ್ದಿರಬೇಕು. ಕಣ್ಣು ಕಳ್ಕೊಂಡು ಯಾವುದೋ ಬಾವಿಯಲ್ಲಿ ಬಿದ್ದು ಬಿಟ್ಟ. ಉಳಿದ ಶಿಷ್ಯರೆಲ್ಲ ಆ ಶಿಷ್ಯ ಇನ್ನೂ ಬರಲಿಲ್ಲ ಅಂತ ಹೋಗಿ ಗುರುವಿಗೆ ರಿಪೋರ್ಟ್ ಮಾಡಿದ್ರು. ಗುರು ತಾವಾಗಿ ಹುಡ್ಕೊಂಡು ಬಂದರು, ಎಲ್ಲಿದ್ದೀಯಪ್ಪ ಬಾರೋ ಅಂತ. ಗುರುಗಳೇ ಬಾವಿಯಲ್ಲಿ ಬಿದ್ದಿದ್ದೇನೆ, ಏನು ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಆ ಶಿಷ್ಯ ಹೇಳಿದ, ಹಾಗಾದರೆ ಮೇಲಿಂದ ಇಲ್ಲೇ ಕೂತ್ಕೊಂಡು ನಿನಗೆ ಉಪದೇಶ ಮಾಡ್ತೀನಿ, ಒಂದು ಮಂತ್ರ ಹೇಳು, ಅಶ್ವಿನಿ ದೇವತೆಗಳು ಬಂದು ನಿಮಗೆಲ್ಲ ಹೇಳ್ಕೊಡ್ತಾರೆ. ಗುರು ಮೇಲಿಂದಲೇ ಉಪದೇಶ ಕೊಟ್ಟ. ಆ ಮೂಲಕ ಅಶ್ವಿನಿ ದೇವತೆಗಳು ಬಂದು ಆತನಿಗೆ ಕಣ್ಣು ಕೊಟ್ಟರು. ಅಷ್ಟೆಲ್ಲ ಸೇವೆ ಮಾಡಿದ್ದಕ್ಕೆ ಕೊನೆಗೆ ಹೇಗೆಂದರೆ, ಆ ಗುರು ಶಿಷ್ಯನ ತಲೆ ಮೇಲೆ ಕೈ ಇಟ್ಬಿಟ್ರೆ ಮುಗಿದೋಯ್ತು. 12 ವರ್ಷ ಹೋಗ್ಬೇಕಾಗಿಲ್ಲ, ಕಷ್ಟಪಟ್ಟು ಶಾಸ್ತ್ರಗಳನ್ನು ತಾಳಪತ್ರಗಳನ್ನು ತಿರು ಹಾಕಬೇಕಾಗಿಲ್ಲ. ತಲೆ ಮೇಲೆ ಕೈ ಇಡೋದ್ರ ಮೂಲಕ ಎಲ್ಲ ವಿದ್ಯೆಗಳನ್ನು ವರ್ಗಾಯಿಸುವ ಶಕ್ತಿ ಗುರುವಿಗಿತ್ತು, ಅದನ್ನು ಸ್ವೀಕರಿಸುವ ಶಕ್ತಿ ಶಿಷ್ಯನಿಗಿತ್ತು. ಅದಕ್ಕೆ ಅದಲ್ಲೇ ನಡೀತು. ಅದಕ್ಕೆ ಅಶುದ್ಧೇನು ಅಷ್ಟು ಕಷ್ಟಪಟ್ಟು ಅವ್ರು ಪರೀಕ್ಷೆ ಮಾಡ್ತಿದ್ವಿ. ನಮ್ಮಲ್ಲಿ ಯಾವುದೇ ಪರೀಕ್ಷೆನೇ ಈಗಿಲ್ಲ. ಆದ್ದರಿಂದ ಕೇಳಿದವ್ರಿಗೆಲ್ಲ ಕೊಟ್ಬಿಡ್ತೀವಿ. ಆದ್ದರಿಂದ ಅದು ಅಲ್ಲಿ ಡೊನೇಷನ್ನೇ ಮುಖ್ಯ ಪಾತ್ರ ವಹಿಸ್ತದೆ. ಆದ್ದರಿಂದ ತಗೊಳ್ಳುವವರಿಗೂ ಪ್ರಭಾವ ಇಲ್ಲ, ಹೇಳುವವರಿಗೂ ಆ ಪ್ರಭಾವ ಇಲ್ಲ. ಇಬ್ಬರು ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ. ಉಪನಿಷತ್ತು ಹೀಗೆ ಎಚ್ಚರಿಸಿದೆ. ಇದು ಭಗವಂತನ ತ್ಯಾಗ. ಇದು ಅಯೋಗ್ಯರಿಗೆ ಆತನನ್ನು ಉಪದೇಶ ಮಾಡಲಿಕ್ಕೆ ಅದು ಭಗವಂತನ ತ್ಯಾಗ. ಭಗವಂತನನ್ನೇ ಇಲ್ಲ ಅಂತ ಅನ್ನೋದು ನಾಸ್ತಿಕರಾಗಿಬಿಟ್ಟು ಅದು ಭಗವಂತನ ತ್ಯಾಗವೇ. ಆ ಭಗವಂತನಿಗೆ ಮಿಗಿಲಾದವರು ಯಾರೋ ಇದ್ದಾರೆ, ನಾನೇ ಭಗವಂತ ಅಂತ ಅಂದ್ಕೊಳ್ಳೋದು. ರಾಕ್ಷಸರೆಲ್ಲ ಹಂಗೆ ಮಾಡ್ತಿರ್ತಾರೆ. ಅವನೇ ಅವ್ರ ಭಗವಂತ, ಎಲ್ಲಿದ್ದಾನೋ ಕರೆ ಅವನ ಅಂತ ಹಿರಣ್ಯಕಶಿಪು. ಇಂಥವರೆಲ್ಲ ಆ ಭಗವಂತನ ತ್ಯಾಗ ಮಾಡಿದಂತೆ. ಆ ಭಗವಂತನಿಗೆ ಏನು ಗುಣ ಇರ್ತದೆ? ಅವನಂತ ಕರುಣಾಶಾಲಿ, ಅವನಿಗೆಂಥ ಜ್ಞಾನ,
ಅವನಿಗೆಂತ ಕರುಣೆ ಅಂತ ಒಂದು ತಿರಸ್ಕಾರ ಮಾಡೋದು, ಅದು ಒಂದು ತ್ಯಾಗವೇ. ಭಗವಂತನ ಬಿಟ್ಟಂತೆ ಇವೆಲ್ಲ. ಮತ್ತೆ ಕೆಲವರಿಗೆ ಸಂಶಯ, ಕೃಷ್ಣ ರಾಮ ಇವೆಲ್ಲ ಭಗವಂತನ ಅವತಾರ ಹೌದು ಅನ್ನೋದು ಕೆಲವರಿಗೆ ಸಂಶಯ, ಅದು ಭಗವಂತನ ತ್ಯಾಗವೇ. ಅಲ್ಲಿ ದೇವ್ರು ಇರೋದು ಹೌದು ರೀ, ಅವ್ನು ಸರ್ವಜ್ಞ ಸಕಲಗುಣ ಪರಿಪೂರ್ಣ ಸರ್ವಶಕ್ತ ಎಲ್ಲ ಹೌದು. ರಾಮ ಕೃಷ್ಣ ಇವ್ರು ಯಾರೋ ರಾಜರು, ಸುಮ್ಮನೆ ಹುಟ್ಟಿದವರು, ಇವ್ರನ್ನ ಭಗವಂತನ ಅವತಾರ ತಪ್ಪಬಾರ್ದು ಅಂತ ಕೆಲವರು. ಇವರೆಲ್ಲ ಭಗವಂತನ ತ್ಯಾಗ ಮಾಡಿದವ್ರೆ. ಭಗವಂತನ ಗುಣಗಳನ್ನು ಸರಿಯಾಗಿ ತಿಳ್ಕೊಳ್ಳದೆ ಇರೋದು, ಭಗವಂತ ನಮ್ಮಂತೆ ರಕ್ತ ಮಾಂಸ ಕೂಡಿಸಿದ ಶರೀರವನ್ನು ತಾಳಿಯಲ್ಲಿ ಬರ್ತಾನೆ ಅಂತ ತಿಳ್ಕೊಳ್ಳೋದು, ಇದೆಲ್ಲ ಭಗವಂತನ ತ್ಯಾಗವೇ. ಭಗವಂತನ ಗುಣಗಳಿಗೆ ಭೇದವನ್ನು ತಿಳ್ಕೊಳ್ಳೋದು, ಇದೆಲ್ಲ ತ್ಯಾಗವೇ. ಭಗವಂತನ ಗುಣಗಳಿಗೆ ಅಭೇದವನ್ನು ತಿಳ್ಕೊಳ್ಬೇಕು ಅಂತ ಹಿಂದೆ ಕೆಲವಾರ ರಾಮಾಯಣ ಇತ್ಯಾದಿ ಹೇಳಿದ್ದೆ. ಅದನ್ನೆಲ್ಲ ತಿಳ್ಕೊಳ್ಳೋದೆಲ್ಲ ಭಗವಂತನ ತ್ಯಾಗ ಮಾಡಿದಂತೆ. ಹೀಗೆ ಭಗವಂತನ ತ್ಯಾಗ ನಾನಾ ರೀತಿಯಾಗಿದೆ. ಆ ನಾನಾ ರೀತಿಯಾದಂತಹ ತ್ಯಾಗದಲ್ಲಿ ಯಾವ ತ್ಯಾಗವನ್ನು ಮಾಡಿದ್ರು ನಾವು ತ್ಯಾಗ ಮಾಡಿದಂತೆ. ನಿಷಿದ್ಧ ಕರ್ಮ ಕರಣಂ ವಿಹಿತಸ್ಯ ಚ ವರ್ಜನಂ, ಇದನ್ನು ಗಮನಿಸಬೇಕು. ಒಂದನೇ ತ್ಯಾಗ ಈಗಾಗಲೇ ಹೇಳಿದೆ. ಎರಡನೇ ತ್ಯಾಗ ಅಂತಂದ್ರೆ ಭಗವಂತನ ದಾಸರು ನಾವೆಲ್ಲ ಅಂತ ಸರಿಯಾಗಿ ತಿಳ್ಕೊಳ್ಳದೆ ಇರೋದು, ಅದು ಎರಡನೇ ತ್ಯಾಗ. ಮೂರನೇ ತ್ಯಾಗ ಏನಂದ್ರೆ ನಿಷಿದ್ಧ ಕರ್ಮಕರಣಂ, ಯಾವ ಕೆಲಸವನ್ನು ಮಾಡಬೇಡ ಅಂತ ಭಗವಂತ ಎಚ್ಚರಿಸಿದ್ದಾನೋ, ಶಾಸ್ತ್ರ ಏನಂತ ಮಾಡಬೇಡ ಅಂತ ಹೇಳಿದ್ರು, ಏನು ತಿನ್ನಬೇಡ ಅಂತ ಹೇಳಿದ್ರು ಅಂತದನ್ನೆಲ್ಲ ತಿನ್ತಾ ಹೋಗ್ಬಿಟ್ರೆ, ಅದನ್ನೆಲ್ಲ ಮಾಡ್ತಾ ಹೋಗ್ಬಿಟ್ರೆ ಅದು ನಿಷಿದ್ಧ ಕರ್ಮಕರಣ ಅಂತ ಅನ್ಸ್ಕೊತೀವಿ, ಅದು ಮೂರನೇ ತ್ಯಾಗ. ವಿಹಿತವಾದನ್ನು ಬಿಟ್ಟು ಬಿಡೋದು, ಸಂಧ್ಯಾವಂದನ ದೇವರ ಸಭೆ ಇತ್ಯಾದಿಗಳನ್ನು ಬಿಟ್ಟು ಬಿಡೋದು, ಅದು ಒಂದು ತ್ಯಾಗವೇ. ಚತುರ್ಥ ಅಯೋಗ್ಯ ಪುರುಷೇ ಉಪದೇಶ, ಆ ಉಪನಿಷತ್ತು ಏನು ಹೇಳ್ತೋ ಅದನ್ನ ಇಲ್ಲಿ ಭಾಷೆಯಲ್ಲಿ ಹೇಳ್ತಾರೆ. ಅಯೋಗ್ಯನಾದವನಿಗೆ ಉಪದೇಶ ಮಾಡಿಬಿಟ್ರೆ ಅದು ಭಗವಂತನ ತ್ಯಾಗ ಮಾಡಿದಂತೆ. ಹೀಗೆ ಆದ್ಯಾಪರಾಧ ಮಿಥ್ಯಾಜ್ಞಾನ, ಮೊದಲನೇ ಅಪರಾಧ ಅಂದ್ರೆ ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆ. ದ್ವಿತೀಯ ಹರಿ ವಿಸ್ಮರಣ, ಭಗವಂತನ ಮರೆಯೋದು ವಿಸ್ಮರಣೆ. ತೃತೀಯ ನಿಷಿದ್ಧ ಆಚರಣ, ನಿಷಿದ್ಧ ಕೆಲಸಗಳನ್ನು ಮಾಡೋದೇನಿದೆ ಮೂರನೇ ಅಪರಾಧ. ಚತುರ್ಥ ಅಯೋಗ್ಯನಲ್ಲಿ ಉಪದೇಶಕರಣ, ಅಯೋಗ್ಯನಿಗೆ ಉಪದೇಶ ಮಾಡೋದು. ಕರುಣಾಕರ ಈ ಅಪರಾಧಕ್ಕೆಲ್ಲ ಶ್ರೀಕೃಷ್ಣ ನೀ ದಯದಿಂದ ನೋಡಯ್ಯ. ನಮಗೆ ಗೊತ್ತೇ ಆಗೋದಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಭಗವಂತನ ಪೂಜೆ ಹೇಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾವ ಕೆಲಸ ಮಾಡಬಾರ್ದು ಅಂತ ಗೊತ್ತಿಲ್ಲ, ಆದ್ರೆ ಇದನ್ನೆಲ್ಲ ಕ್ಷಮಿಸಯ್ಯ, ನೀ ದಯದಿಂದ ನೋಡಯ್ಯ. ಇದ್ಯಾರ್ದು? ಶ್ರೀಕೃಷ್ಣ. ಯಾರು ಹಾಡುದು ಅಂದ್ರೆ ವ್ಯಾಸರಾಜರ ಹಾಡು. ಈಗ ಶ್ರೀಕೃಷ್ಣ ಅಂತೇನು ಪಲ್ಲವಿ ಅಂಕಿತ ಬಂದಿದೆ, ಅದು ವ್ಯಾಸರಾಜರು ಮಾಡಿದ ಹಾಡು. ವ್ಯಾಸರಾಜರು ಆ ಉಪನಿಷತ್ತಿನ ಮತ್ತು ಅದರ ಭಾಷ್ಯದ ಅನುವಾದವನ್ನು ತಿಳಿಗನ್ನಡದಲ್ಲಿ ಒದಗಿಸಿದ್ದಾರೆ. ಹೀಗೆ ತನ್ನವರನ್ನ ಬಿಟ್ಟವರನ್ನ ಅವಕಾಶದಲ್ಲಿ ಕಟ್ತಾನೆ ಅಂತಂದ್ರೆ ಹೀಗೆ ಬಿಡೋದು. ಹೀಗೆ ತನ್ನನ್ನು ಯಾರು ಮರೆತಿರ್ತಾರೆ, ತಾನು ಯಾವ್ದು ಮಾಡಬೇಡ ಅಂದಿರ್ತಾನೆ ಯಾರು ಮಾಡಿರ್ತಾರೆ ಅಂಥವನ್ನೆಲ್ಲ ಸಂಸಾರ ಪಾಶದಲ್ಲಿ ಕಟ್ಟಿ ಅವ್ರನ್ನ ತೊಳಲಾಡುವಂತೆ ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಆ ಹರಿಕಥಾಮೃತ ಸಾರದ ಕರುಣಾ ಸಂಧಿಯ 26ನೇ ಶ್ಲೋಕ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.